hello students, welcome back to SciMath videos. ಸೊ ಇವತ್ತು ನಾವು ಫಸ್ಟ್ ಪಿ ಯು ಸಿದು ಏನು ಮ್ಯಾಥ್ಸ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಹೋಪ್ಫುಲ್ಲಿ ನಿಮಗೆ ನಾನು ಸೆಟ್ಸಲ್ಲಿ ಮಾಡಿರೋದು ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನನಗೆ ಎಷ್ಟಾಗುತ್ತೆ ಅಷ್ಟರ ಮಟ್ಟಿಗೆ ಇರೋವಂಥ ರಿಸೋರ್ಸ್ನ ಬಳಸ್ಕೊಂಡು ನಿಮಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಅದರಲ್ಲಿ ಇನ್ನೂ ನಿಮಗೆ ಏನಾದರೂ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ಬೋದಾಗಿತ್ತು, ಇನ್ನೂ ಏನಾದರೂ ನಿಮಗೆ ನಾನು ಇನ್ನೂ ಬೆಟರ್ ಆಗಿ ಮಾಡ್ಬೋದಾಗಿತ್ತು ಅಂತ ನಿಮ್ಗೆ ಏನೇ ಅನ್ಸಿದ್ರು ಕೂಡ ಡೆಫಿನೆಟ್ಲಿ ಯು ಕ್ಯಾನ್ ಪುಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಇವನ್ ಐ ವಾಂಟ್ ಟು ಇಂಪ್ರೂವ್ ಸೊ ದಟ್ ಇದೆಲ್ಲ ಮಾಡ್ತಿರೋದೇ ನಿಮಗೋಸ್ಕರ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಆಫ್ ನೋ ಯೂಸ್. ಓಕೆ, ಸೊ ಎನಿಥಿಂಗ್ you want to give any suggestion or any tips or anything you want, kindly you can also message me, you can also mail me, you can also put in the comment box. So it's all for the improvement. So now let us go to the next chapter. So successfully we have completed the first chapter. ನಾನು ಕೇಳಿದ್ರೆ ಇದ್ದಿದ್ರಲ್ಲಿ ಈಸಿ ಚಾಪ್ಟರ್ ಇದು ಒಂದೇ, ಈಗಿಂದ ಬರೋದೆಲ್ಲಾನು ಸ್ವಲ್ಪ ಬೇರೆನೇ ಸ್ಟೋರಿ. ಸೊ ಎನಿಯೋ, ಸೊ ನೆಕ್ಸ್ಟ್ ಚಾಪ್ಟರ್ ಇಸ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಇದು ಸ್ಟೋರಿ ಶುರು ಆಗೋದು ಎಲ್ಲಿ ಅಂದ್ರೆ ಸೆಟ್ಸ್ ಇಂದ. ಸೆಟ್ಸ್ ಅರ್ಥ ಆಗಿದ್ರೆ ಮಾತ್ರ ನೀವು ಈ ಚಾಪ್ಟರ್ ಕೂಡ ಮಾಡೋಕ್ಕಾಗೋದು. ಅಲ್ಲಿಂದ ಇಲ್ಲಿ ಸಾಕಷ್ಟು ಕಾನ್ಸೆಪ್ಟ್ಗಳನ್ನ ನಾವು ತಗೊಂಡಿದ್ದೀವಿ. ಸೊ ಈಗ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಕನೆಕ್ಷನ್ ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಸೆಕೆಂಡ್ ಪಿ ಯು ಬರುತ್ತೆ. ಇದನ್ನ ನೀವು ರಿಲೇಷನ್ ಅಂಡ್ ಫಂಕ್ಷನ್ ಕಾನ್ಸೆಪ್ಟ್ ಮೇಲೆ ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲೂ ಕೂಡ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಬಹಳ ಇದೆ ರಿಲೇಷನ್ ಫಂಕ್ಷನ್ಸ್ ಅಲ್ಲಿ. ಸೊ ಇನ್ಕ್ಲೂಡಿಂಗ್ ನಾವು ನೋಡಿದ್ರೆ ಕೋಡಿಂಗ್, ಇವತ್ತೇನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕೋಡಿಂಗ್ ಅನ್ನೋ ನಾಲೆಜ್ ಇದೆ. ಸೊ ಕೋಡಿಂಗ್ ಅಂದ್ರೆ ಇವತ್ತು ಬೇರೆ ಬೇರೆ ಪ್ರೋಗ್ರಾಮ್ಸ್ ಬರೆಯೋದು, ಬೇರೆ ಬೇರೆ ರಿಯಲ್ ಲೈಫ್ ಅಪ್ಲಿಕೇಶನ್ಸ್, ಮೊಬೈಲ್ ಇಂದ ಹಿಡಿದು ATM, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಥವಾ ಎನಿಥಿಂಗ್ ಇನ್ ದ ಟೆಕ್ನಾಲಜಿಕಲ್ ಫೀಲ್ಡ್, ದಿಸ್ ಕಾನ್ಸೆಪ್ಟ್ಸ್ ಆಫ್ ರಿಲೇಷನ್ ಅಂಡ್ ಫಂಕ್ಷನ್ ಇಸ್ ವೆರಿ ಮಚ್ ಯೂಸ್ಡ್ ಟುಡೇ. ಸೊ ನಾವು ಲೆಟ್ ಅಸ್ ಗೋ ಇನ್ ಟು ದ ಚಾಪ್ಟರ್ ಇಟ್ ಸೆಲ್ಫ್. ಸೊ ಯು ವಿಲ್ ಗೆಟ್ ಟು ನೋ. ಸೊ ಈಗ ಇಲ್ಲಿ ಕೆಲವು ನಾನು ಏನು ಹೇಳಿದೆ ಅದನ್ನೇ ಕೊಟ್ಟಿದ್ದಾರೆ. ಓಕೆ, ಏನು ಹೇಳಿದ್ದಾರೆ ಅಂದ್ರೆ ರಿಲೇಷನ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ನಂಬರ್ಸ್ಗಳ ಮಧ್ಯೆ ರಿಲೇಷನ್ ನ ಬಿಲ್ಡ್ ಮಾಡಕ್ ಪ್ರಯತ್ನ ಪಡ್ತೀವಿ. ಯಾಕೆ ಅಂದ್ರೆ ಇದು ನಮ್ಗೆ ಇವಾಗ ನಾವು ಸೆಟ್ಸ್ ಓದಿದೀವಿ, ಎರಡು ಸೆಟ್ ಮಧ್ಯೆ ಒಂದು ರಿಲೇಷನ್ ನ ನಾವು ಕಂಡಿಡಿಯಕ್ಕಾದ್ರೆ ಏನಾದ್ರು ರಿಲೇಷನ್ ಇದೆಯಾ ಸೆಟ್ ಮಧ್ಯೆ, ಎರಡು ಸೆಟ್ ಮಧ್ಯೆ ರಿಲೇಷನ್ ನ ನಾವು ಒಂದು ತರಕ್ಕಾದ್ರೆ ಆ ರಿಲೇಷನ್ ಅಲ್ಲಿ ಬೆಸ್ಟ್ ಏನಾದ್ರೂ ಇರೋದನ್ನ ತಗೊಂಡು ನಾವು ಫಂಕ್ಷನ್ಸ್ ಅಂತ ಮಾಡ್ತೀವಿ. ಅದೆಲ್ಲ ಏನು ಅಂತ ಮುಂದೆ ನಿಮ್ಗೆ ಗೊತ್ತಾಗತ್ತೆ. ಬಟ್ ಸದ್ಯಕ್ಕೆ ನಾವು ವಿಲ್ ಗೋ ಇನ್ ಟು ದ ಚಾಪ್ಟರ್. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಾವು ಫಸ್ಟ್ ಈ ಚಾಪ್ಟರ್ ಬರೋದು ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಆಫ್ ಸೆಟ್. ಸೊ ಏನಿದು ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಆಫ್ ಸೆಟ್? ಪ್ರಾಡಕ್ಟ್ ಅಂತ ಬರುತ್ತೆ. ಪ್ರಾಡಕ್ಟ್ ಅಂತ ಬಂದ ತಕ್ಷಣ ನಿಮ್ಗೆ ವೆರಿ ಕ್ಲಿಯರ್ ಆಗಿ ಗೊತ್ತಿದೆ. ಸೊ ಪ್ರಾಡಕ್ಟ್ ಅಂದ್ರೆ ಏನು? ಸೊ ನಮ್ಗೆಲ್ಲ ಗೊತ್ತು. ಪ್ರಾಡಕ್ಟ್ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್ ಅಷ್ಟೇ ನಾವು ಕಲ್ತಿರೋದು. ಆಮೇಲೆ ಸೆಟ್ಸ್, ಇಲ್ಲಿ ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ಸ್ ಮಾಡ್ತೀವಿ. ಸೊ ಏನಿದ್ರ ಉಪಯೋಗ, ಏನಕ್ಕೆ ಮಾಡ್ತಾ ಇದೀವಿ ನೋಡಿ ಇಲ್ಲಿ ನೋಡೋಣ. ಸಪೋಸ್ ಎ ಇಸ್ ಎ ಸೆಟ್ ಆಫ್ 2 ಕಲರ್ಸ್ ಅಂಡ್ ಬಿ ಇಸ್ ಎ ಸೆಟ್ ಆಫ್ 3 ಆಬ್ಜೆಕ್ಟ್ಸ್. ಆಯ್ತಾ? ಸೊ ಈಗ ಆಬ್ಜೆಕ್ಟ್ ಏನು ಅಂತ ಕೊಟ್ಟಿದ್ದಾರೆ. ಬ್ಯಾಗು, ಕೋಟು, ಶರ್ಟ್, 3 ಆಬ್ಜೆಕ್ಟ್ ಇದೆ, 2 ಕಲರ್ ಇದೆ. ಆಯ್ತಾ? ಇವಾಗ ನಾವು ಏನಿದು ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಅಂತ ನಾವು ನೋಡಿದ್ರೆ ಏನೆಲ್ಲ ಪಾಸಿಬಿಲಿಟೀಸ್ ನಾವು ಇವಾಗ ರೆಡ್ ಕಲರ್ ಏನೆಲ್ಲ ಪಾಸಿಬಿಲಿಟೀಸ್ ನಾವು ಎರಡು ಮಧ್ಯೆ ರಿಲೇಷನ್ ನ ಹೆಂಗೆ ಬಿಲ್ಡ್ ಮಾಡಕ್ ಟ್ರೈ ಮಾಡ್ಬೋದು, ಏನೆಲ್ಲ ಪಾಸಿಬಲ್ ರಿಲೇಷನ್ಸ್ ನಾವು ಬೆಳೆಸ್ಕೊಬಹುದು ಎರಡು ಸೆಟ್ಗಳ ಮಧ್ಯೆ ಅಂತ ನೋಡಿದ್ರೆ ನೋಡಿ, ನಾವು ಇವಾಗ ಒಂದು ಇದು ಬಿ ಅಂದ್ರೆ ಬ್ಯಾಗು, ಸಿ ಅಂದ್ರೆ ಕೋಟು, ಎಸ್ ಅಂದ್ರೆ ಶರ್ಟ್ ಅಂತ ಇದೆ. ಸೊ ಇವಾಗ ಕ್ಯಾನ್ ವಿ ಹ್ಯಾವ್ 3 ಈ ತರ ರಿಲೇಷನ್. ರೆಡ್ ಕಲರ್ ಒಂದು ಬ್ಯಾಗು ನೋಡಿ, ರೆಡ್ ಕಲರ್ ಒಂದು ಬ್ಯಾಗ್ ಒಂದು ರಿಲೇಷನ್. ನೆಕ್ಸ್ಟ್ ರೆಡ್ ಕಲರ್ ಒಂದು ಕೋಟ್ ಒಂದು ರಿಲೇಷನ್. ನೆಕ್ಸ್ಟ್ ರೆಡ್ ಕಲರ್ದು ಒಂದು ಶರ್ಟ್ ಒಂದು ರಿಲೇಷನ್. ಆಯ್ತಾ? ಪಾಸಿಬಿಲಿಟೀಸ್ ಏನು? ರೆಡ್ ಕಲರ್ ಅಲ್ಲಿ 3 ಇರ್ಬೋದು. ಇನ್ನು ಪಾಸಿಬಿಲಿಟೀಸ್ ಏನು? ಬ್ಲೂ ಕಲರ್ ಅಲ್ಲಿ ಇದು 3 ಇರ್ಬೋದು. ಕರೆಕ್ಟಾ? ಬ್ಲೂ ಕಲರ್ ಬ್ಯಾಗು, ಬ್ಲೂ ಕಲರ್ ಕೋಟು, ಬ್ಲೂ ಕಲರ್ ಶರ್ಟ್. ಎಷ್ಟು? 6 ಡಿಸ್ಟಿಂಕ್ಟ್ ಪಾಸಿಬಿಲಿಟಿ ಆಬ್ಜೆಕ್ಟ್ಸ್ ನಾವು ಬಂದಿದ್ದೀವಿ, 6 ಡಿಫ್ರೆಂಟ್. ಇಲ್ಲಿ ವೆರಿ ಕ್ಲಿಯರ್ಲಿ ನೋಡಿದ್ರೆ ಇದು 2 ಇದೆ. ಓಕೆ, ಸೊ ಇಲ್ಲಿ 2 ಇದೆ. ಸೊ 2 ಇಂಟು 3. ಕರೆಕ್ಟಾ? ಇಲ್ಲಿ 2 ಎಲಿಮೆಂಟ್ಸ್ ಈ ಸೆಟ್ಟಲ್ಲಿ 3 ಎಲಿಮೆಂಟ್ಸ್. ಸೊ 2 ಇಂಟು 3 ಎಷ್ಟು? 6. ಸೊ 6 ಇದೆ ನೋಡಿ, ಇಲ್ಲಿ 6 ಪಾಸಿಬಿಲಿಟಿ ಸಾಧ್ಯ ಇದೆ. ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ರೆ ಏನ್ ಡಯಾಗ್ರಾಮು ಅದನ್ನೇ ಇಲ್ಲಿ ಈ ತರ ತೋರ್ಸಕ್ಕಾದ್ರೆ ರೆಡ್, ಬ್ಲೂ. ಆಯ್ತಾ? ರೆಡ್ ಅಲ್ಲಿ 3 ಪಾಸಿಬಿಲಿಟಿ, ಬ್ಲೂ ಅಲ್ಲಿ 3. ಟೋಟಲ್ ಎಷ್ಟು ನೋಡಿ ಪಾಯಿಂಟ್ಸ್ ನಾವು ನೋಡಿದ್ರೆ ಟೋಟಲ್ 6 ಪಾಯಿಂಟ್ಸ್ ಇದೆ, 6 ನೋಡಲ್ ಪಾಯಿಂಟ್ಸ್ ಇದೆ. ಅದನ್ನ ನಾವು ಲೆಟ್ ಅಸ್ ಕಂಟಿನ್ಯೂ. ಸೊ ಈಗ ನಾವು ನೋಡಿದ್ರೆ ಓಕೆ, ಈಗ ನಾವು ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ. ಓಕೆ, ಸೊ ಹೋಪ್ಫುಲಿ ನಿಮ್ಗೆ ಅರ್ಥ ಆಗಿದೆ ಏನಂದ್ರೆ ಪ್ರಾಡಕ್ಟ್ ಎರಡು ಸೆಟ್ ಅಲ್ಲಿ ನಾವು ಏನೆಲ್ಲ ಪಾಸಿಬಲ್ ರಿಲೇಷನ್ಸ್ ನಾವೇನ್ ಕ್ರಿಯೇಟ್ ಮಾಡ್ಬೋದು ಅದನ್ನ ಮಾಡ್ತಾ ಇದೀವಿ. ಸೊ ಮುಂದೆ ಹೋಗೋಣ. ಸೊ ಲೆಟ್ ಅಸ್ ರೀಕಾಲ್ ಫ್ರಮ್ ದ ಅರ್ಲಿಯರ್ ಕ್ಲಾಸಸ್ ದಟ್ ಇನ್ ಆರ್ಡರ್ ಆಫ್ ನೋಡಿ ಇಲ್ಲಿದೆ, ಇಲ್ಲಿ ನೋಡಿ ಇದನ್ನು ಓದ್ತಾ ಇದ್ದೀನಿ ನಾನು. ಲೆಟ್ ಅಸ್ ರೀಕಾಲ್ ಫ್ರಮ್ ಅವರ್ ಅರ್ಲಿಯರ್ ಕ್ಲಾಸ್ ದಟ್ ಆರ್ಡರ್ಡ್ ಪೇರ್ ಆಫ್ ಎಲಿಮೆಂಟ್ಸ್ ಟೇಕನ್ ಫ್ರಮ್ 2 sets
written in the small brackets and grouped together in a particular order. ಏನಿದು ಏನಿದಂಗೆ ಅರ್ಥ? ಈಗ ಪಿ ಸೆಟ್ ಅಲ್ಲಿ ಇರೋದನ್ನೆಲ್ಲಾನು ನಾವು ಒಂದು ಕ್ಯೂ ಸೆಟ್ ಅಲ್ಲಿ ಇರೋದನ್ನೆಲ್ಲ ಎಲಿಮೆಂಟ್ಸ್ನ ನಾವು, ಆಯ್ತಾ, ಇದೆಲ್ಲ ಪಿ ಇದೆ ಅನ್ಕೊಳ್ಳೋಣ, ಸ್ಮಾಲ್ ಪಿ, ಇದರಲ್ಲಿ ಇರೋದೆಲ್ಲ ಕ್ಯೂ ಅನ್ಕೊಳ್ಳೋಣ. ಓಕೆ, ಸೊ ಏನಿದು ನಾವು ಹೆಂಗ್ ಬರಿತೀವಿ ಇದನ್ನ ನಾವು ಮಾಡಿದಾಗ ಆರ್ಡರು ಪಿ ಕಾಮ ಕ್ಯೂ ಬರಿತೀವಿ. ಇದನ್ನೇ ಅಕಸ್ಮಾತ್ ರಿಲೇಷನ್ ಮಾಡಕ್ ಹೋದ್ರೆ ಪಿ ಕಾಮ ಕ್ಯೂ ಬರಿತೀವಿ. ಪಿ ಬಿಲಾಂಗ್ಸ್ ಟು ಕ್ಯೂ, ಕರೆಕ್ಟಾ? ಬಿಲಾಂಗ್ಸ್ ಇನ್ ಕ್ಯೂ ಬಿಲಾಂಗ್ಸ್ ಟು ಕ್ಯೂ. ಇದು ಡೆಫಿನೇಷನ್ ಅಷ್ಟೇ. ಇದನ್ನ ನಾವು ಡೆಫಿನೇಷನ್ ಅಂತೀವಿ. ಇನ್ನೊಂದು ಇವಾಗ ಕರೆಕ್ಟ್ ಡೆಫಿನೇಷನ್, ಆಯ್ತಾ? ದಿಸ್ ಲೀಡ್ಸ್ ಟು, ಇದನ್ನ ನಮಗೆ ಡೆಫಿನೇಷನ್ ಕಡೆ ಹೋಗುತ್ತೆ. ಏನು ಕಾರ್ಟಿಷಿಯನ್ ಪ್ರಾಡಕ್ಟ್ ಡೆಫಿನೇಷನ್ ಏನು? ವೆರಿ ಸಿಂಪಲ್. ಗಿವನ್ ಟು ಎಂಟಿ, ನಾನ್ ಎಂಟಿ ಬೇಕೇ ಬೇಕಲ್ವಾ? ನಾನ್ ಎಂಟಿ ಸೆಟ್ಸ್ ಪಿ ಅಂಡ್ ಕ್ಯೂ, ಎರಡು ಸೆಟ್ಸ್ ಇದ್ರೆ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಪಿ ಅಂಡ್ ಕ್ಯೂ, ಅದನ್ನ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಇದು ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಡ್ ಆಫ್ ಎಲಿಮೆಂಟ್ಸ್ ಫ್ರಮ್ ಪಿ ಅಂಡ್ ಕ್ಯೂ. ಆರ್ಡರ್ಡ್ ಪೇರ್ಸ್, ಆರ್ಡರ್ ಆಗಿರುತ್ತೆ ಅಂತ. ಸೊ ಅದನ್ನ ನಾವು ರೋಸ್ಟರ್ ಫಾರ್ಮ್ ಅಲ್ಲಿ ಈ ತರ ಬರೀಬಹುದಾ? ನೋಡಿ, ಸೆಟ್ ಆಫ್ ಪಿ ಅಂಡ್ ಕ್ಯೂ. ಓಕೆ, ಪಿ ಬಿಲಾಂಗ್ಸ್ ಟು ಪಿ ಸೆಟ್, ಸ್ಮಾಲ್ ಪಿ ಬಿಲಾಂಗ್ಸ್ ಟು ಪಿ ಸೆಟ್, ಕ್ಯೂ ಸ್ಮಾಲ್ ಕ್ಯೂ, ಈ ತರನೇ ಇರುತ್ತೆ ಎಲ್ಲ. ನಾವು ಅವಾಗಲೇ ಮಾಡಿದ್ವಲ್ಲ, ಬ್ರಾಕೆಟ್ ಓಪನ್ ಮಾಡಿ ಇದೊಂದು ಬರಿತೀವಿ, ಇನ್ನೊಂದು ಬರಿತೀವಿ. ಅದ್ರಲ್ಲಿ ಪಿ ಇರೋದೆಲ್ಲ ಪಿ ಸೆಟ್ಗೆ ಹೋಗುತ್ತೆ, ಕ್ಯೂ ಎಲ್ಲ ಕ್ಯೂ ಸೆಟ್ಗೆ ಹೋಗುತ್ತೆ. ಒಂದು ಎಕ್ಸಾಂಪಲ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಎ ಇಂಟು ಬಿ ಅಂತ ಅವರೇ ಕೊಟ್ಟಿದ್ದಾರೆ. ಅಲ್ಲಿ ಆಗ್ಲೇ ಮಾಡಿರೋದನ್ನ ನಾವು ಇಲ್ಲಿ ಇಲಿಸ್ಟ್ರೇಷನ್ ಆಗಿರೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಎ ಇಂಟು ಬಿ ಅಂದ್ರೆ ಇಲ್ಲಿ 6 ಪಾಸಿಬಿಲಿಟೀಸ್ನ ಇಲ್ಲಿ ಬರೆದಿದ್ದಾರೆ. ಓಕೆ, ಇದರ 6 ಪಾಸಿಬಿಲಿಟೀಸ್. ನೆಕ್ಸ್ಟ್ ಇದರಲ್ಲಿ ಎರಡೂ ಕೂಡ ನೋಡಿ, ಇಫ್ ಪಿ ಅಂಡ್ ಕ್ಯೂ ಇಸ್ ನಲ್ ಸೆಟ್, ಅಕಸ್ಮಾತ್ ನಲ್ ಸೆಟ್, ಇದು ಇಂಪಾರ್ಟೆಂಟ್ ನೋಡಿ, ಇದೆಲ್ಲ ಸೀಟಿಗೆಲ್ಲ ಇಂಪಾರ್ಟೆಂಟ್. ಪಿ ಅಲ್ಲೂ ಏನು ಇಲ್ಲ, ಖಾಲಿ ನಲ್ ಸೆಟ್ಟು. ಕ್ಯೂ ಅಲ್ಲೂ ಏನು ಇಲ್ಲ, ಖಾಲಿ ನಲ್ ಸೆಟ್ ಅಂದ್ರೆ ಪ್ರಾಡಕ್ಟ್ ಏನಾಗುತ್ತೆ? ಇಟ್ ಇಸ್ ಜಸ್ಟ್ ಲೈಕ್ 0 ಇಂಟು 0 0. ಕರೆಕ್ಟ್ ಅಲ್ವಾ? ಏನು ಎಲಿಮೆಂಟ್ಸ್ ಇಲ್ಲ, ಮಲ್ಟಿಪ್ಲೈ ಮಾಡಿದ್ರೆ 0ಗೆ 0ನೇ ಬರುತ್ತೆ. ಓಕೆ, ಸೊ ಇದು ಇಂಪಾರ್ಟೆಂಟ್. ಒಂದು ನೀವು ಇದೇ ತರ ಅಂಡರ್ಲೈನ್ ಮಾರ್ಕ್ ಹೈಲೈಟ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ ಅಲ್ಲಿ. ಈಗ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಓಕೆ, ನೋಡಿ, ಇದು ಯೂಸ್ ನೋಡಿ. ಇಲ್ಲಿ ಒಂದು ಸೆಟ್ ಇದೆ, ಸೆಟ್ ಎ. ಅದರಲ್ಲಿ ಡೆಲ್ಲಿ, ಮಧ್ಯಪ್ರದೇಶ್, ಕರ್ನಾಟಕ. ಓಕೆ, ಅದ್ರದ್ದು ಒಂದು ನಂಬರ್ ಕೋಡಿಂಗ್ ಕೊಟ್ಟಿದ್ದಾರೆ, 01 02 0. ಇದು ಕೋಡಿಂಗು, ಇದು 3 ಸ್ಟೇಟು, ಇದು 3 ಕೋಡಿಂಗು. ಲೈಸೆನ್ಸ್ ಪ್ಲೇಟ್ ಅಲ್ಲಿ ಪಾಸಿಬಿಲಿಟಿ ಏನೆಲ್ಲ ಮಾಡ್ಬೋದು ಅಂತ, ರೆಪ್ರೆಸೆಂಟಿಂಗ್ ಕೋರ್ಸ್ ಲೈಸೆನ್ಸ್ ಪ್ಲೇಟ್ ಏನೆಲ್ಲ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಅದಕ್ಕೆ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ನಮ್ಗೆ ಗೊತ್ತು ಏನೇನ್ ಮಾಡಬೇಕು. ನೋಡಿ, ಇಲ್ಲಿ 3 ಇದೆ, ಇಲ್ಲೂ ಕೂಡ 3 ಇದೆ. ಎಷ್ಟು ನಿಮ್ಗೆ ಪಾಸಿಬಲ್ ಔಟ್ಕಮ್ಸ್ ಬರುತ್ತೆ ಪಾಸಿಬಿಲಿಟಿ? ಸೊ ಒಂದು 3 ಇಂಟು 3, ಕರೆಕ್ಟಾ? ಇದು 3 ಇದೆ, ಈ 3 ಎಲಿಮೆಂಟ್ಸ್ ಇದೆ ಇಲ್ಲಿ, ಇಲ್ಲೂ ಕೂಡ 3 ಎಲಿಮೆಂಟ್ಸ್ ಇದೆ. ಸೊ ನಿಮ್ಗೆ 9 ಎಲಿಮೆಂಟ್ಸ್ ಬರಬೇಕು. 9 ಪಾಸಿಬಿಲಿಟಿ ಆಫ್ ಇದು ನಮ್ಮ ಲೈಸೆನ್ಸ್ ಪ್ಲೇಟ್ ಅಲ್ಲಿ ಹಾಕ್ಬೋದು, ಆಯ್ತಾ? ಸೊ ಹೆಂಗ್ ಮಾಡ್ತೀರಾ? ಫಸ್ಟ್ ಏನ್ ಮಾಡ್ತೀವಿ ನೋಡಿ, ಇಲ್ಲಿ ಬರ್ದಿದ್ದಾರೆ DL01, DL02, DL03. ಫಸ್ಟ್ ಎಲ್ಲ ಡೆಲ್ಲಿನ ತಗೊಂಡು ಹೋಗ್ಬಿಟ್ಟು, ಓಕೆ, ಸೊ ಇಲ್ಲಿ ಬರೆದ್ರೆ ನಾವು DL, ಓಕೆ, DL, MP and KA. ಓಕೆ, ಇದೊಂದು ಸೆಟ್ಟು. ಇದನ್ನ ನಾವು ಯಾವ್ದಕ್ಕೆ ಇದು ಮಾಡ್ತಾ ಇದೀವಿ? 01, 02 and 03. ಸೊ ಏನೆಲ್ಲ ಸಾಧ್ಯ? ಫಸ್ಟ್ ಇದೆ 3 ಸತಿ ಬರುತ್ತೆ, ಕರೆಕ್ಟಾ? ಇದನ್ನೇ ಡಿನೇ ನೀವು ಇದಕ್ಕೆ ಹಾಕ್ತೀರಾ. ನೆಕ್ಸ್ಟ್ ಎಮ್ನೇ ನೋಡಿ, ಎಮ್ನೇ ಮತ್ತೆ 01 02 ಹಾಕ್ತೀವಿ, ಕೆನೇ ಇದಕ್ಕೆ ಹಾಕ್ತೀವಿ. ಸೊ ವಾಟ್ ಆರ್ ದ ಪಾಸಿಬಲ್ ಔಟ್ಕಮ್ಸ್? ಸೊ ಇಲ್ಲಿ ಪಾಸಿಬಲ್ ಔಟ್ಕಮ್ಸ್ ಕೊಟ್ಟಿದ್ದಾರೆ, ಆಯ್ತಾ? ಸೊ ದಿಸ್ ಆರ್ ದ ಪ್ರಾಡಕ್ಟ್. ಇದು ಕಾರ್ಟೇಶಿಯನ್ ಪ್ರಾಡಕ್ಟ್ ಅಲ್ಲಿ ಇಷ್ಟು ಸೆಟ್ಸ್ ಬರುತ್ತೆ, ಕರೆಕ್ಟಾ? ಇದೆಲ್ಲ ಬರುತ್ತೆ, ವೆರಿ ಈಸಿ ಇದು. ಓಕೆ, ಸೊ ಅದೇ ತರ ನೋಡಿ, ಇಟ್ ಕ್ಯಾನ್ ಈಸಿಲಿ ಬಿ ಸೀನ್ ದಟ್ ದೇರ್ ಆರ್ 9 such pairs of Cartesian product. ಪೇರ್ಸ್ ಇದೆ ನೋಡಿ, 9 such pairs, ಆಯ್ತಾ? ಇಫ್ ದೇರ್ ಆರ್ 3 elements in each set A and B, this gives us 3 possible codes, correct? So 3 into 3 9. Also note that the order in which these elements are paired is crucial. For example, the code DL01 is not used. ಇದು ತುಂಬಾ ಇಂಪಾರ್ಟೆಂಟ್. ಆರ್ಡರ್ ಬರೆಯೋದು ಇಂಪಾರ್ಟೆಂಟ್. ಇದು ಈಕ್ವಲ್ ಅಲ್ಲ, ಇದು ಈಕ್ವಲ್ ಅಲ್ಲ. ನೋಡಿ, DL01 ಬೇರೆ, ON ಸಾರಿ 01 DL ಬೇರೆ. ಓಕೆ, ಸೊ ಇದು ಈ ತರದ್ ಬರೀಬಾರ್ದು. ಇದು ಬೇರೆ ಬೇರೆ, ಇದು ಆಯ್ತಾ? ಕೋಡಿಂಗ್ ಅಲ್ಲಿ ಇದು ಬೇರೆ ಬೇರೆ, ಪರ್ಟಿಕ್ಯುಲರ್ ಆರ್ಡರ್ ಅಲ್ಲಿ ಇರಬೇಕು. ಓಕೆ, ಇವಾಗ ನೋಡಿ, ಇಲ್ಲೊಂದು 2 ಸೆಟ್ ಇದೆ. ಇದನ್ನ ಬರೆಯೋಣ. ಹೆಂಗ್ ಬರೆದ್ರೆ ಏನೇನು ಬರೀತೀರಾ? ಇದು ಮತ್ತೆ ಇದು 2 ಸೆಟ್ ಇದೆ. ಸೊ A1, ಸೊ ಒಂದು ಬ್ರಾಕೆಟ್ ಓಪನ್ ಮಾಡಿ, ಸೊ A1 B1, ಇದು ಒಂದು ಪಾಸಿಬಿಲಿಟಿ, ಇದೊಂದು ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಅಲ್ಲಿ ಇದೊಂದು ಸೆಟ್ಟು, ಇದೊಂದು ಪೇರು. ನೆಕ್ಸ್ಟ್ A1 B2. ಸೊ ಇಲ್ಲಿ ಎಷ್ಟು ಬರಬೇಕು? ಇಲ್ಲಿ 2 ಇದೆ, ಇಲ್ಲಿ 3 ಎಲಿಮೆಂಟ್ಸ್ ಇದೆ. 3 ಇಂಟು 6 ಎಲಿಮೆಂಟ್ಸ್ ಬರಬೇಕಲ್ವಾ? ಸಾರಿ, ಇಲ್ಲಿ 4 ಇದೆ, 4 ಇಂಟು 2. ಸೊ ಎಷ್ಟು ಬರಬೇಕು? ವಿ ನೀಡ್ ಟು ಹ್ಯಾವ್ 6 ಸಪರೇಟ್ ಪೇರ್ಸ್. ಓಕೆ, ಸೊ ನೆಕ್ಸ್ಟ್ A1 B2,
ಓಕೆ. ಸೊ ನೆಕ್ಸ್ಟ್ ಕಾಮಾ A1 B4. ಓಕೆ, ನೆಕ್ಸ್ಟ್ ಏನು ಪಾಸಿಬಿಲಿಟಿ ಕಂಟಿನ್ಯೂ ಮಾಡ್ತೀನಿ. A2 ಕಾಮಾ B1 ಕಾಮಾ A2 ಕಾಮಾ B2. ಸೊ ನೆಕ್ಸ್ಟು A2 ಕಾಮಾ B3. ಲಾಸ್ಟಲ್ಲಿ A2 ಕಾಮಾ B4. ಕರೆಕ್ಟ್ ಅಲ್ವಾ? ಇದನ್ನೇನು ಅವಾಗ ಬರ್ದಿರೋದನ್ನೇ ಇಲ್ಲಿ ಬರ್ದಿದ್ದೀವಿ ಅಷ್ಟೇ. ಇಲ್ಲೇನು ಬೇರೆ ಏನೋ ಬೇರೆ ಭಾಳ ಇದ್ರದ್ದೇನಿಲ್ಲ ಇಲ್ಲಿ. ಓಕೆ, ಜಸ್ಟ್ 1 ಸೆಕೆಂಡ್. ಓಕೆ ಓಕೆ, ಸೊ ಅರ್ಥ ಆಯ್ತಲ್ವಾ ಇದು? ಸೊ ಎಷ್ಟು ಬರಬೇಕು ಟೋಟಲ್ಲು? 2 ಇಂಟು 4 ವಿತ್ 6. 1 ನಿಮಿಷ, ಇಲ್ಲಿ ಇದೇನು 2 ಇಂಟು 4 8 ಪಾಸಿಬಲ್ ಔಟ್ಕಮ್ಸ್ ಇದೆ. 8 ನೋಡಿ, ಇದು ಕೂಡ ನೋಡಿ ಇಲ್ಲಿ ಡ್ರಾಯಿಂಗ್ ಅಲ್ಲಿ ಹಾಕಿದ್ದಾರೆ. ಸೊ 8 ನೋಡಲ್ ಪಾಯಿಂಟ್ಸ್ ಇದೆ. ಸೊ 8. ಓಕೆ, ಸೊ ಹೋಪ್ಫುಲ್ಲಿ ಇದು ನಿಮಗೆ ಅರ್ಥ ಆಗಿದೆ. ಸೊ ನೆಕ್ಸ್ಟ್ ಸುಮ್ಮನೆ ಅದನ್ನೇ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ರಾಬ್ಲಮ್ಸ್ಗೆ ಹೋದಾಗ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇದು ಅದನ್ನೇ ಕೊಟ್ಟಿದ್ದಾರೆ. 8 ಆರ್ಡರ್ಡ್ ಪೇರ್ಸ್ ಥಸ್ ಫಾರ್ಮ್ ಕ್ಯಾನ್ ರೆಪ್ರೆಸೆಂಟ್ ಇನ್ ದ ಪೊಸಿಷನ್. ಅದನ್ನೇ ಇಲ್ಲಿ ಡ್ರಾಯಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ನಥಿಂಗ್ ಟು ಇದ್ರ ಬಗ್ಗೆ ಏನು ವೆರಿ ಮಾಡ್ಕೊಳ್ಳೋದೇನು ಇಲ್ಲ. ಇಲ್ಲಿವರೆಗೂ ನಿಮಗೆ ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಓಕೆ, ಇವಾಗ ರಿಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿರೋ ರಿಮಾರ್ಕ್ಸ್ ನಾವು ಕರೆಕ್ಟಾಗಿ ಓದಬೇಕು. ಓಕೆ, ಸೊ 2 ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್. ಆಯ್ತಾ? 2 ಆರ್ಡರ್ಡ್ ಪೇರ್ಸ್ ಈಕ್ವಲ್ ಇಫ್ ಓನ್ಲಿ ಅಂಡ್ ಇಫ್ ದ ಕರೆಸ್ಪಾಂಡಿಂಗ್ ಫಸ್ಟ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು ದ ಸೆಕೆಂಡ್ ಎಲಿಮೆಂಟ್ಸ್ ಆರ್ ಆಲ್ಸೋ ಈಕ್ವಲ್. ಆಯ್ತಾ? ಇದೇನು ಅಂತ ಪ್ರಾಬ್ಲಮ್ಸ್ ಮಾಡಿದಾಗ ಮತ್ತೆ ವಾಪಸ್ ಬರ್ತೀನಿ, ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಡೆಫಿನೇಷನ್ ತರ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಇದೇನು ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಇದೇನು ಅಂದ್ರೆ ಜಸ್ಟ್ ಇಫ್ ಯು ವಾಂಟ್ ಟು ನೋ ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್, ವಾಟ್ ಯು ಡಿಡ್. ಸೊ ಎ ಎಲಿಮೆಂಟ್ ಅಲ್ಲಿ ಎ ಸೆಟ್ ಅಲ್ಲಿ ಅಕಸ್ಮಾತ್ 2 ಎಲಿಮೆಂಟ್ಸ್ ಇದ್ರೆ, ಆಯ್ತಾ, ಬಿ ಸೆಟ್ ಅಲ್ಲಿ 2 ಎಲಿಮೆಂಟ್ಸ್ ಇದೆ. ವಾಟ್ ಇಸ್ ದ ಕಾರ್ಟೇಶಿಯನ್ ಪ್ರಾಡಕ್ಟ್ ಅಲ್ಲಿ ಏನು ಎಷ್ಟು ಬರುತ್ತೆ? ಕಾರ್ಟೇಶಿಯನ್ ಪ್ರಾಡಕ್ಟ್ ಅಲ್ಲಿ 2 ಇಂಟು 2 4. ಸೊ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡ್ತೀರಾ, ನಂಬರ್ ಆಫ್ ಎಲಿಮೆಂಟ್ಸ್ ಅದನ್ನೆರಡು ಮಲ್ಟಿಪ್ಲೈ ಮಾಡಿದಾಗ ಪಿ ಕ್ಯೂ ಮಾಡಿದಾಗ ನಿಮ್ಗೆ ಎಷ್ಟು ಕಾರ್ಟೇಶಿಯನ್ ಪ್ರಾಡಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತಲ್ವಾ? ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್, ಇಫ್ ಎ ಅಂಡ್ ಬಿ ಆರ್ 2 ನಾನ್ ಎಂಟಿ ಸೆಟ್, ಐದರ್ ಎ ಆರ್ ಬಿ ಇಸ್ ಇನ್ಫೈನೈಟ್ ಸೆಟ್, ದೆನ್ ಸೋ ಇಸ್ ಎ ಇಂಟು ಬಿ. ನೋಡಿ, ಅಕಸ್ಮಾತ್ ಎ ಸೆಟ್ಟು, ಆಯ್ತಾ, ಎ ಸೆಟ್ಟು ಇನ್ಫೈನೈಟ್ ಅನ್ಕೊಳ್ಳಿ, 3, ... ಇನ್ಫೈನೈಟ್. ಸೊ ಬಿ ಸೆಟ್ಟು ಫೈನೈಟ್ ಆಗಿದೆ ಅನ್ಕೊಳ್ಳಿ. ಇವಾಗ ನೀವು ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡಿದ್ರೆ ಇದು ಇನ್ಫೈನೈಟ್ ಆಗಿರೋದ್ರಿಂದ ಎ ಸೆಟ್ಟು ಎ ಇಂಟು ಬಿ ಕೂಡ ಇನ್ಫೈನೈಟ್ ಆಗುತ್ತೆ. ಯಾಕಂದ್ರೆ ಇದು ಹೋಗ್ತಾನೆ ಇರುತ್ತೆ, ಎಷ್ಟು ಬೇಕಿದ್ರು ನೀವು ಪೇರ್ಸ್ ಮಾಡ್ಕೊಂಡು ಹೋಗ್ಬೋದಾ? ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಇಂಥದ್ದೆಲ್ಲ ತುಂಬಾ ಇಂಪಾರ್ಟೆಂಟ್. ಇದನ್ನ ಸಿಂಕ್ ಆಗ್ಬೇಕು ತಲೆಯಲ್ಲಿ. ಇದು CET-ಗೆ ಇಂಥದ್ದೆಲ್ಲ ಇಷ್ಟ ಅವ್ರಿಗೆ. ಓಕೆ, ನೆಕ್ಸ್ಟ್ ಎ ಇಂಟು ಎ ಅಂದ್ರೆ ಏನು? ಒಂದೇ ಇದನ್ನ ಒಂದು ಎಲಿಮೆಂಟ್, ಒಂದು ಸೆಟ್ ಇದೆ 1, 2 ಅಂತ. ಇದನ್ನೇ ನಾವು 3 ಸತಿ ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡಿದ್ರೆ, ಆಯ್ತಾ, ಇದನ್ನೇ 3 ಸತಿ ಮಾಡಿದ್ರೆ ಎಷ್ಟು ಪೇರ್ಸ್ ಬರುತ್ತೆ ನೀವು ಮಾಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. ಇದೆಲ್ಲ ಮುಂದೆ ಪ್ರಾಬ್ಲಮ್ಸ್ ಅಲ್ಲಿ ಬರುತ್ತೆ. ಅದನ್ನ ಆರ್ಡರ್ಡ್ ಟ್ರಿಪ್ಲೆಟ್ ಅಂತ ಕರೀತಾರೆ. ಓಕೆ, ಸೊ ನೀವು ಅದೆಲ್ಲ ನಾವು ಮಾಡಿದಾಗ ನಿಮ್ಗೆ ವಾಪಸ್ ಬರೋಣ, ಅವಾಗ ಚೆನ್ನಾಗಿ ಗೊತ್ತಾಗುತ್ತೆ. ಫಸ್ಟ್ ಎಕ್ಸಾಂಪಲ್. ಓಕೆ, ನೋಡಿ, ಫಸ್ಟ್ ಎಕ್ಸಾಂಪಲ್. ಇಫ್ x + 1 y - is equal to 3, 1, ಫೈಂಡ್ ದ ವ್ಯಾಲ್ಯೂಸ್ ಆಫ್ x. ಇಲ್ಲಿ ಈಕ್ವಲ್ ಟು ಕೊಟ್ಟಿದ್ದಾರೆ, ಅದನ್ನೇ ಇಲ್ಲಿ ಓದಿರೋದು ನಾವು. ಆಯ್ತಾ? ಈಕ್ವಲ್ ಟು ಒಂದು ಅರ್ಥ ಏನು ಅಂದ್ರೆ ಇದು ಇದಕ್ಕೆ ಸಂಬಂಧ, ಇದು ಇದಕ್ಕೆ ಸಂಬಂಧ. ಓಕೆ, ದಿಸ್ ಇಸ್ ಈಕ್ವಲ್ ಟು ದಿಸ್ ಒನ್ ಅಂಡ್ ದಿಸ್ ಇಸ್ ಈಕ್ವಲ್ ಟು ದಿಸ್ ಒನ್. ಈಕ್ವಲ್ ಟು ಸೈನ್ ಇದೆ, ಅದನ್ನೇ ಇಲ್ಲಿ ಕೊಟ್ಟಿದ್ರು. ಇಲ್ಲಿ ರಿಮಾರ್ಕ್ಸ್ ಅಲ್ಲಿ ಫಸ್ಟ್ ಒನ್ ನಾವು ಹೋದಾಗ ಇಲ್ಲಿ ಯಾವಾಗ ಈಕ್ವಲ್ ಆಗುತ್ತೆ ಅಂತ, ಈಕ್ವಲ್ ಆದ್ರೆ ಅರ್ಥ ಏನು? ಆರ್ಡರ್ಡ್ ಪೇರ್ಸ್ ಆರ್, ನೋಡಿ ಇಲ್ಲಿ ಎಲಿಮೆಂಟ್ಸ್ ಆರ್ ಆಲ್ಸೋ ಈಕ್ವಲ್. ನೋಡಿ, 2 ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್ if and only if the corresponding first elements are equal and second elements are also equal. ಆಯ್ತಾ? ಎರಡು ಈಕ್ವಲ್ ಅಂದ್ರೆ ಅರ್ಥ ಏನು ಅಂದ್ರೆ ಎಲಿಮೆಂಟ್ಸ್ ಕೂಡ ಈಕ್ವಲ್ ಅಂತಾನೆ ಅರ್ಥ. ಸೊ ಅದನ್ನೇ ನಾವು ಇಲ್ಲಿ ಜಸ್ಟ್ ಏನು ಈಕ್ವೇಟ್ ಮಾಡಿದ್ದಾರೆ ಅಷ್ಟೇ. ನೋಡಿ, ಇಲ್ಲಿ ಮಾಡಿದ್ದಾರೆ x + 1 is equal to 3, y - 2 is equal to 1. ನೆಕ್ಸ್ಟ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದು ಈ ಕಡೆ ಬರುತ್ತೆ, ನಮ್ಗೆ ಗೊತ್ತು 3 - 1 2 ಆಗುತ್ತೆ. ನೆಕ್ಸ್ಟ್ ಇದು ಈ ಕಡೆ ಬರುತ್ತೆ, ಈ ಕಡೆ ಬಂದಾಗ ಮೈನಸ್ ಇದು ಪ್ಲಸ್ ಆಗುತ್ತೆ. ಸೊ y is equal to 1 + 2 it is nothing but 3. ಸೊ ಅದನ್ನೇ ಇಲ್ಲಿ ಬರೆದಿದ್ದಾರೆ. ಓಕೆ, ಸೊ ಹೋಪ್ಫುಲಿ ಇದು ಅರ್ಥ ಆಯ್ತು ಅಂತ. ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಇಲ್ಲಿ ಇರೋದು ಎಕ್ಸಾಂಪಲ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್. ಇಲ್ಲೊಂದು ಕನ್ಕ್ಲೂಷನ್ ಕೂಡ ನಮ್ಗಿದೆ, ಆ ಕನ್ಕ್ಲೂಷನ್ ನಮ್ಗೆ ಇಂಪಾರ್ಟೆಂಟ್. ಸೊ ಸೆಟ್ ಎ ಅಲ್ಲಿ ABC ಇದೆ, ಸೆಟ್ Q ಅಲ್ಲಿ R ಇದೆ. ವಾಟ್ ಇಸ್ ದ ಕಾರ್ಟೇಶಿಯನ್ ಪ್ರಾಡಕ್ಟ್ ಆಫ್ P ಇಂಟು Q? ಸೊ ಏನು P ಇಂಟು Q ಅಂದ್ರೆ, ನಾನು ಬರೆದ್ಬಿಡ್ಲಾ ಎಲ್ಲಾನು? P ಇಂಟು Q. ಓಕೆ, ಸೊ P ಇಂಟು Q ಇಸ್ ಈಕ್ವಲ್ ಟು, ಓಪನ್ ಮಾಡಿ ಫ್ಲವರ್ ಬ್ರಾಕೆಟ್. ಸೊ ಏನು A, R ಒಂದು ಪಾಸಿಬಲ್, ಒಂದು ಇದು ಒಂದು ಪೇರು. ನೆಕ್ಸ್ಟ್ B, R ಇನ್ನೊಂದು ಪೇರು. ನೆಕ್ಸ್ಟ್ C, R. ಅಷ್ಟೇ ಅಲ್ವಾ ಸಾಧ್ಯ ಇರೋದು? ನೋಡಿ, ಎಷ್ಟಿದೆ? 3 ಎಲಿಮೆಂಟ್ಸ್, ಇಲ್ಲಿ ಒಂದು ಎಲಿಮೆಂಟ್. ಟೋಟಲ್ ಎಷ್ಟು ಪೇರ್ ಆಫ್ ಎಲಿಮೆಂಟ್ಸ್ ಬರಬೇಕು? 3 ಇಂಟು 1. ಸೊ ಅದು 4 ಬರಬೇಕು. ಅದು 3 ಇಂಟು 1, ಸಾರಿ, 3 ಇಂಟು 1 3ನೇ ಬರಬೇಕು. 3 ಬಂದಿದ್ಯಾ? ಅಷ್ಟೇ. ನೆಕ್ಸ್ಟ್ Q ಇಂಟು P ಕೇಳ್ತಾ ಇದ್ದಾರೆ. Q ಇಂಟು P ಮಾಡಿದಾಗ ಏನು ಬರುತ್ತೆ?
ಅಂದರೆ ಫಸ್ಟ್ ಇಲ್ಲಿಂದ ಇನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಏನಾಗುತ್ತೆ ಆರ್ ಇಂಟು ಎ ಕಾಮ ಆರ್ ಕಾಮ ಬಿ ಕಾಮ ಆರ್ ಕಾಮ ಸಿ. ಸೊ ಇದು ನೋಡಿದ್ರೆ ನಾನು ಅವಾಗಲೇ ಹೇಳಿದೆ ಇದು ಈಕ್ವಲ್ ಅಲ್ಲ ಅಂತ ನಾನು ಹೇಳಿದೆ. ಇದು ಈಕ್ವಲ್ ಅಲ್ಲ, ಸೇಮ್ ಎಲಿಮೆಂಟ್ಸ್ ಇರ್ಬೋದು ಆದರೆ ಇದು ಈಕ್ವಲ್ ಅಲ್ಲ, ಆರ್ಡರ್ಡ್ ಪೇರ್ ಆಗಿರಬೇಕು. ಸೊ ಅಂದರೆ ಅರ್ಥ ಏನು? ಸೊ ಅರ್ಥ ಏನಂದರೆ ಪಿ ಇಂಟು ಕ್ಯೂ ಇಸ್ ನಾಟ್ ಈಕ್ವಲ್ ಟು ಕ್ಯೂ ಇಂಟು ಪಿ. ಇದು ತುಂಬ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಇಲ್ಲವರೆಗೂ ಕಲ್ತಿರೋದು ಎಲ್ಲದರಲ್ಲೂ ಆಲ್ಮೋಸ್ಟ್ ಕಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಅಂತ ನೀವು ಓದಿರ್ತೀರಾ. 3 ಇಂಟು 4 ಇಸ್ ಈಕ್ವಲ್ ಟು 4 ಇಂಟು 3. ಆದರೆ ಇಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಇದು ನೀವು ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಇದು CET-ಗೆಲ್ಲ ತುಂಬ ಇಷ್ಟವಾದ ಕಾನ್ಸೆಪ್ಟ್ ಅವ್ರಿಗೆ. ಓಕೆ, ಅರ್ಥ ಆಯ್ತಲ್ವಾ ಅದು? ಸೊ ದಿಸ್ ಬೋತ್ ವಿಲ್ ನಾಟ್ ಬಿ ಈಕ್ವಲ್ ಟು. ನೋಡಿ ಇಲ್ಲಿ ಮಾಡ್ದಂಗೆ ಗೊತ್ತಾಗುತ್ತೆ ಇದು ಈಕ್ವಲ್ ಅಲ್ಲ, ಇದು ಈಕ್ವಲ್ ಅಲ್ಲ, ಇದು ಈಕ್ವಲ್ ಅಲ್ಲ, ಯಾಕಂದ್ರೆ ಇದು ಆರ್ಡರ್ಡ್ ಪೇರ್ ಅಲ್ಲ. ಸೊ ದಿಸ್ ಒನ್ ಯು ನೀಡ್ ಟು ರಿಮೆಂಬರ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಎಕ್ಸಾಂಪಲ್. ಇಲ್ಲಿ ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೆ? ಓಕೆ, ಇಲ್ಲೊಂದು 2 ಸೆಟ್ ಇದೆ, ಸಿ ಇದೆ. ಫೈಂಡ್ ಎ ಇಂಟು ಬಿ ಇಂಟರ್ಸೆಕ್ಷನ್ ಸಿ. ಫಸ್ಟ್ ಬ್ರಾಕೆಟ್ ರಿಮೂವ್ ಮಾಡ್ಬೇಕಲ್ಲ. ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ ಬಿ ಸಿ ಅಲ್ಲಿ ಏನ್ ಇಂಟರ್ಸೆಕ್ಟ್, ಏನ್ ಇಂಟರ್ಸೆಕ್ಷನ್ ಅಂದ್ರೆ ಏನು ನೋಡಿ. ಕನೆಕ್ಷನ್ ಇದೆ ಲಾಸ್ಟ್ ಚಾಪ್ಟರ್ಗೆ. ನೀವು ಇಂಟರ್ಸೆಕ್ಷನ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಮಾಡಕ್ಕಾಗಲ್ಲ. ಇಂಟರ್ಸೆಕ್ಷನ್ ಅಂದ್ರೆ ಏನು? ಎರಡು ಬಿ ಸೆಟ್ ಅಲ್ಲಿ ಸಿ ಸೆಟ್ ರಿಪೀಟ್ ಆಗೋದು ಯಾವುದು? ರಿಪೀಟ್ ಆಗಿರೋದು 4 ಮಾತ್ರ. ಸೊ ಅದೇ ಅಲ್ವಾ? ಸೊ ಇವಾಗ ನಾನು ಎ ಬರೀತೀನಿ, ಎ ಇಂಟು, ಸೊ ಯಾವ ಸೆಟ್ಟು ಆ ಸೆಟ್ ಬಿ ಇಂಟರ್ಸೆಕ್ಷನ್ ಸಿ ಅಲ್ಲಿ ಏನ್ ಬರುತ್ತೆ ನಿಮ್ಗೆ? ಏನು ಒಂದೇ ಒಂದು ಬರೋದು 4 ಮಾತ್ರ. ಓಕೆ, ಇವಾಗ ಎ ಸೆಟ್ ಅಲ್ಲಿ 1 2 3 ಇದೆ. ಸೊ ವಾಟ್ ಆರ್ ದ ಪಾಸಿಬಲ್ ಕಾರ್ಟೇಶಿಯನ್ ಪ್ರಾಡಕ್ಟ್? ಸೊ ಎ ಅಲ್ಲಿ 1,4 ಇದೊಂದು ಸಾಧ್ಯ ಇದೆ. ಓಕೆ, ನೆಕ್ಸ್ಟು 2,4, ನೆಕ್ಸ್ಟು 3,4 ಅಲ್ವಾ? ನೋಡಿ ಅದೇ ಇಲ್ಲಿ ಬಂದಿದೆ. ಓಕೆ, ನೋಡಿ 1,4 2,4 3,4 ನಾವು ಇಲ್ಲಿ ಮಾಡಿರೋದು ಇಲ್ಲೂ ಬರ್ತಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡಿ, ಎ ಇಂಟು ಬಿ ಇಂಟರ್ಸೆಕ್ಷನ್ ಆಫ್ ಎ ಇಂಟು ಸಿ. ಎ ಇಂಟು ಬಿ ಮಾಡಬೇಕು, ಆಮೇಲೆ ಆ ಸೆಟ್ಟು ಇದರಲ್ಲಿ ಏನು ಯಾವ ಇಂಟರ್ಸೆಕ್ಷನ್ ಆಗುತ್ತೆ ನೋಡ್ಬೇಕು. ಎ ಇಂಟು ಬಿ ಮಾಡಿದಾಗ ಏನೆಲ್ಲ ಬರುತ್ತೆ ನೋಡೋಣ. ಸೊ ಎ ಇಂಟು ಬಿ ಮಾಡಿದಾಗ ಏನೆಲ್ಲ ಬರುತ್ತೆ? ಸೊ ಇಲ್ಲಿ ಮಾಡೋಣ, ಎ ಇಂಟು ಬಿ. ಓಕೆ, ವಾಟ್ ಆರ್ ದ ಎಷ್ಟು ಔಟ್ಕಮ್ಸು, ಎಷ್ಟು ಪೇರ್ಸು? ಎ ಇಂಟು ಬಿ ಅಂದರೆ ಇಲ್ಲಿ 3 ಇದೆ, ಇಲ್ಲಿ 2 ಇದೆ. 3 2s 6 ಔಟ್ಕಮ್ಸ್ ಬರುತ್ತೆ. ಸೊ 1,3 ಒಂದು ಸೆಟ್ಟು, ನೆಕ್ಸ್ಟು 2,3 ಒಂದು, ಸಾರಿ 1,4 ಒಂದು. ಓಕೆ, ನೆಕ್ಸ್ಟು 2,3 ಒಂದು, ನೆಕ್ಸ್ಟು 2,4 ಒಂದು. ಸೊ ನೆಕ್ಸ್ಟು 3,3 ಒಂದು. ಸೊ ನೆಕ್ಸ್ಟ್ ಏನದು? 3,4 ಒಂದು. ಆಯ್ತಾ? 6 1 2 3 4 5 6. ಸೊ 6 ಆಗಿದೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕು? ಇಲ್ಲಿ ಎ ಇಂಟು ಸಿ ಮಾಡಬೇಕು. ಎ ಇಂಟು ಸಿ ಮಾಡಿದ್ರೆ 3 ಇಂಟು 3 9 ಬರುತ್ತೆ. ಆಯ್ತಾ? ಇಲ್ಲಿ ನೋಡಿ ಇಲ್ಲಿ. ಸೊ ಇಲ್ಲಿ ಎ ಇಂಟು ಬಿ ಮಾಡಿದಾಗ ಇಲ್ಲಾಗಲೇ ಮಾಡಿದ್ದೀವಿ ಅದನ್ನೇ. ಎ ಇಂಟು ಸಿ ಮಾಡಿ. ಓಕೆ, ಸೊ ಇವಾಗ ಇಂಟರ್ಸೆಕ್ಷನ್ ಅಂದ್ರೆ ಏನು? ಪೇರ್ಸ್ ನೋಡ್ಬೇಕು, ರಿಪೀಟ್ ಆಗಿರೋ ಪೇರ್ಸ್ ನೋಡಿ. ಇಲ್ಲಿ ಎ ಇಂಟು ಸಿ ನೀವೇ ಮಾಡಿ. ಎ ಇಂಟು ಸಿ ಮಾಡಿದ್ರೆ 3 ಇದೆ, ಇಲ್ಲೂ 3 ಇದೆ. 3 3s 9 ಸಪ್ರೇಟ್ ಪೇರ್ಸ್ ಬರ್ಬೇಕು ನೋಡಿ. 1 2 3 4 5 6 7 8 9 ಸಪ್ರೇಟ್ ಪೇರ್ಸ್ ಬಂದಿದೆ. ಇವಾಗ ಇದು ಇಂಟರ್ಸೆಕ್ಷನ್ ಅಂದ್ರೆ ಏನು? ನಾವೇನ್ ನೋಡ್ಬೇಕು? ನಾವು ಆರ್ಡರ್ಡ್ ಪೇರ್ಡೇ ನೋಡ್ಬೇಕು. ಆರ್ಡರ್ಡ್ ಪೇರ್ಡ್ ಏನು? 1,3 ಎಲ್ಲರೂ ಇದೆಯಾ? 1,3 ಎಲ್ಲೂ ಇದೆ. 1,4 ಇದೆಯಾ? 1,4 ಇದೆ. ಇಂಟರ್ಸೆಕ್ಷನ್ ಮಾಡಿ ಇಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ 2,3 ಇದೆಯಲ್ಲಾದ್ರೂ? ಸೊ 2,3 ಎಲ್ಲರೂ ಇದೆಯಾ? 2,4 ಇದೆಯಾ? ನೋಡಿ 2,3 ಎಲ್ಲರೂ ಇದೆಯಾ? 2,3 ಎಲ್ಲೂ ಇಲ್ಲ. ನೆಕ್ಸ್ಟ್ 2,4 ಇದೆಯಾ? ಇದರಲ್ಲಿ ಇದೆ. 2,4 ಇಲ್ಲಿದೆ. ಸೊ ಅದಕ್ಕೆ ಬರೆದಿದ್ದಾರೆ. ನೆಕ್ಸ್ಟ್ 3,3 ಇದೆಯಾ? ಇದರಲ್ಲಿ 3,3 ಎಲ್ಲೂ ಇಲ್ಲ. ಈ ಸೆಟ್ ಅಲ್ಲಿ ಇಲ್ಲಿದೆ, ಈ ಸೆಟ್ ಅಲ್ಲಿ ಇಲ್ಲ. 3,4 ಇದೆಯಾ? 3,4 ಇಲ್ಲಿದೆ. 3,4 ಇದರಲ್ಲೂ ಇದೆ. ಸೊ 3 ಅಷ್ಟೇ ಪಾಸಿಬಲ್. ಇಂಟರ್ಸೆಕ್ಷನ್ ಮಾಡಿದಾಗ ಆರ್ಡರ್ಡ್ ಪೇರ್ ಮಾತ್ರ ನೋಡ್ಬೇಕು. ಆಯ್ತಾ? ಬೇರೆ ನೋಡ್ಬೇಡಿ. ಇಲ್ಲಿ 2,3 ಇದೆ, ಇಲ್ಲಿ 3,2 ಇದೆ. ಅಕಸ್ಮಾತ್ ಇದ್ರೆ ಸೇಮ್ ಅಲ್ಲ. ಓಕೆ, ಗೊತ್ತಲ್ವಾ ನಿಮ್ಗೆ? ಆರ್ಡರ್ಡ್ ಪೇರ್ ಆಗಿ ನೋಡ್ಬೇಕು. ಓಕೆ, ಸೊ ಇದು ನೆಕ್ಸ್ಟ್ ಇವಾಗ ನೋಡೋಣ. ಎ ಇಂಟು ಬಿ ಯೂನಿಯನ್ ಸಿ. ಬಿ ಯೂನಿಯನ್ ಸಿ. ಯೂನಿಯನ್ ಅಂದ್ರೆ ಏನು? ಎಲ್ಲ ಎಲಿಮೆಂಟ್ಸ್ ಸೇರ್ಬೇಕು, ನಮ್ಗೆ ಗೊತ್ತಿದೆ. ಯೂನಿಯನ್ ಅಂದ್ರೆ ಏನೇನಾಗುತ್ತೆ? ಬಿ ಯೂನಿಯನ್ ಸಿ ಅಂದ್ರೆ ಏನೆಲ್ಲ ಬರೀತೀರಾ? ಬಿ ಯೂನಿಯನ್ ಸಿ ಅಂದ್ರೆ ಏನೆಲ್ಲ ಬರುತ್ತೆ? ಬಿ ಯೂನಿಯನ್ ಸಿ ಅಲ್ಲಿ 3, 4, 5, 6. ಸೊ 4 ಎಲಿಮೆಂಟ್ಸ್ ಇರುತ್ತೆ, ಕರೆಕ್ಟಾ? ಆಮೇಲೆ ಎ ಇಂಟು ಬಿ ಯೂನಿಯನ್ ಸಿ. ಎ ಅಲ್ಲಿ 3 ಎಲಿಮೆಂಟ್ಸ್ ಇದೆ, ಬಿ ಯೂನಿಯನ್ ಅಲ್ಲಿ 4 ಇದೆ. ಸೊ ಎಷ್ಟು? 3 ಇಂಟು 4 12 ಸಪ್ರೇಟ್ ಔಟ್ಕಮ್, 12 ಸಪ್ರೇಟ್ ಪೇರ್ಸ್ ಬರುತ್ತೆ. 12 ಸಪ್ರೇಟ್ ಪೇರ್ಸ್ ನೋಡಿ. 1 2 3 4 5 6 7 8 9 10 11 12. ಇದನ್ನ ನೀವು ಹುಷಾರಾಗಿ, ನಿಮ್ಗಾಗಲೇ ಮಾಡಕ್ ಗೊತ್ತಿದೆ ಅನ್ಕೊಂಡಿದೀನಿ, ಮಾಡಿ ಅಷ್ಟೇ. ತುಂಬಾ ಸಿಂಪಲ್ ಇದೆ, ಏನಿಲ್ಲ ಇದು. ಓಕೆ, ಸೊ ನೆಕ್ಸ್ಟ್ ಲಾಸ್ಟು ಏನ್ ಕೊಟ್ಟಿದ್ದಾರೆ?
ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ನಾವು ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ? ಸೊ ಇದು ಮಾಡಿ ಗೊತ್ತಾಯ್ತು. ನೆಕ್ಸ್ಟ್ ಎ ಇಂಟು ಬಿ ಯೂನಿಯನ್ ಆಫ್ ಎ ಇಂಟು ಸಿ. ಫಸ್ಟ್ ಎ ಇಂಟು ಬಿ ಮಾಡಿ. ಓಕೆ, ಸೊ ಇಲ್ಲೇನು ಸೇಮ್ ಮಾಮೂಲಿ ಎ ಇಂಟು ಬಿ ಮಾಡಿ. ಎ ಇಂಟು ಬಿ ಮಾಡಿದ್ರೆ 3 ಇಂಟು 2 6 ಸಪ್ರೇಟ್ ಪೇರ್ಸ್ ಬರುತ್ತೆ. ಎ ಇಂಟು ಸಿ ಮಾಡಿದ್ರೆ ಇದು ಬರುತ್ತೆ. ಆಮೇಲೆ ಯೂನಿಯನ್ ಮಾಡಬೇಕು. ಯೂನಿಯನ್ ಮಾಡಿದಾಗ ನೀವು ಅದು ನೋಡೋಣ ಇಲ್ಲಿ ಏನ್ ಮಾಡಿದ್ದಾರೆ ಫಸ್ಟ್ ನೋಡೋಣ. ಇಲ್ಲಿ ವಾಪಸ್ ಬರೋಣ ಇವಾಗ ಇಲ್ಲಿ. ಓಕೆ, ಸೊ ನೋಡಿ, ಓಕೆ ಡೈರೆಕ್ಟ್ ಆಗಿ ಇಲ್ಲಿ ಆನ್ಸರ್ಸ್ಗೆ ಬಂದ್ಬಿಟ್ಟಿದ್ದಾರೆ. ಓಕೆ, ಸೊ ಇದು ನೀವು ಮಾಡಿ. ಯೂನಿಯನ್ ಅಂದ್ರೆ ಏನು? ಯೂನಿಯನ್ ಅಂದ್ರೆ ಅದ್ರಲ್ಲಿ ರಿಪೀಟ್ ಆಗಿರೋದನ್ನ ನಾವು ಬರಿಬೇಕು. ಏನೆಲ್ಲ ರಿಪೀಟ್ ಆಗಿರೋದಲ್ಲ, ಎಲ್ಲಾ ಜನರಲ್ ಆಗಿ ಎಲ್ಲವನ್ನು ಬರಿಬೇಕು. ಸೊ ನೀವು ಇದು ನಿಮ್ಗೆ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಅನ್ಕೊ. ಅರ್ಥ ಆಯ್ತು ಅನ್ಕೊಂಡಿದ್ದೆ. ಯೂನಿಯನ್ ನಿಮ್ ಕಾನ್ಸೆಪ್ಟ್ ಗೊತ್ತಿದ್ರೆ ಸೇಮ್ ಇಂಟರ್ಸೆಕ್ಷನ್ ತರ. ಸೊ ರಿಪೀಟ್ ಆಗ್ದನೆ ಮಿಕ್ಕಿದ ಎಲ್ಲಾನು ಬರೆಯೋ ತರ ಆಗ್ಬೇಕು. ಓಕೆ, ಸೊ ದಟ್ ಇಸ್ ದಿಸ್ ಒನ್. ಓಕೆ, ಎಕ್ಸಾಂಪಲ್ ನೆಕ್ಸ್ಟ್ ಒನ್. ಇದು ಇಂಪಾರ್ಟೆಂಟ್ ನೋಡಿ. 1,2 ಫಾರ್ಮ್ ಪಿ ಇಂಟು ಪಿ ಇಂಟು ಪಿ. ಇದು ನಾನು ಮಾಡ್ತೀನಿ. ಹೆಂಗ್ ಮಾಡೋದು? ನಾನು ಇದೊಂದು ಇಂಪಾರ್ಟೆಂಟ್ ಇದೆ ಇಲ್ಲಿ. ಫಸ್ಟ್ 1,2 ಆಯ್ತಾ, ಅದನ್ನೇ ನಾವು 3 ಸತಿ ಕಾರ್ಟಿಷಿಯನ್ ಅದೇ ನಂಬರ್ನ ಅಲ್ವಾ 3 ಸತಿ ಮಾಡೋದು. ಓಕೆ, ಹೆಂಗ್ ಮಾಡೋದು ಇದನ್ನ? ಪಿ ಇಂಟು ಪಿ ಇಂಟು ಪಿ ಅಂದ್ರೆ ನಿನಗೆ ಆರ್ಡರ್ಡ್ ಪೇರ್ ಅಲ್ಲಿ 3 ಎಲಿಮೆಂಟ್ಸ್ ಇರಬೇಕು. ಪೇರ್ ಮಾಡಿದಾಗ 3 ಅಲ್ವಾ? 3 ಇದೆ ನೋಡಿ ಇಲ್ಲಿ. ಹೆಂಗ್ ಮಾಡೋದು 3? ತುಂಬಾ ಸಿಂಪಲ್ ನೋಡಿ, ನಾನು ಮಾಡ್ಕೊಂಡು ಹೋಗ್ತೀನಿ. ಓಕೆ, ಹೆಂಗ್ ಮಾಡೋದು ಇದು? ಫಸ್ಟ್ 1 ಇಂಟು 1 ಇಂಟು 1. 3ಅಲ್ಲೂ ಈ 1 ತಗೊಳ್ಳಿ ಆಯ್ತಾ. 1,1,1 ಆಯ್ತಾ. ನೆಕ್ಸ್ಟ್ ಇಲ್ಲಿ 1 ತಗೊಳ್ಳೋಣ, ಇದರಲ್ಲಿ 1 ತಗೊಳ್ಳೋಣ, ಇದರಲ್ಲೂ 1 ತಗೊಳ್ಳೋಣ, ಇದರಲ್ಲಿ 2 ತಗೊಳ್ಳೋಣ. ಕರೆಕ್ಟಾ? 1 ತಗೊಂಡೆ. ಆಮೇಲೆ 1 2 ತಗೊಳ್ತೀನಿ ಇವಾಗ, ಯಾಕಂದ್ರೆ ಮತ್ತೆ ರಿಪೀಟ್ ಆಗಬಾರ್ದಲ್ಲ, ಅದನ್ನು ಆರ್ಡರ್ ರಿಪೀಟ್ ಆಗಬಾರ್ದು. ನೆಕ್ಸ್ಟ್ ಆಯ್ತಾ. ನೆಕ್ಸ್ಟ್ ಏನ್ ಪಾಸಿಬಿಲಿಟಿ? 1 1 2 ತಗೊಂಡಾಯ್ತು. ಇವಾಗ ಏನ್ ತಗೊಳ್ಳಿ ನಾನು? ಇವಾಗ ನಾನು 1 ಆಯ್ತಾ 1 2 1 ತಗೊಳ್ಳ. ಇದೊಂದು ಪೇರ್ ಆಗುತ್ತೆ. ನಮ್ಗೆ ಎಷ್ಟು ಬೇಕು ಅಂತ ಗೊತ್ತಿಲ್ಲ ನೋಡಿ, ನಿಮ್ಗೆ ಆಗ್ಲೇ ಗೊತ್ತಿದೆ. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 2 ಎಲಿಮೆಂಟ್ಸ್ ಇದೆ. ಎಷ್ಟು ಬರಬೇಕು ನಿಮ್ಗೆ ಆರ್ಡರ್ಡ್ ಪೇರು? ನಮ್ಗೆ 8 ಎಲಿಮೆಂಟ್ಸ್, 8 ಪೇರ್ಸ್ ಬರಬೇಕು. 8 ಪೇರ್ಸ್ ನೋಡಿ, 8 ಪೇರ್ ಬೈ 1 2 3 4 5 6 7 8. 2 ಇಂಟು 2 ಇಂಟು 2 8 ಪೇರ್ಸ್ ಬರುತ್ತೆ. ಏನು ಆರ್ಡರ್ಡ್ ಪೇರ್ಸ್ ಆಯ್ತಾ. ಆರ್ಡರ್ಡ್ ಪೇರ್ಸ್ ಅಂದ್ರೆ ಇಲ್ಲಿ ಟ್ರಿಪ್ಲೆಟ್ ಅಂತ ಕರೀತಾನೆ. ಆಗ್ಲೇ ಹೇಳಿದೆ, ಆಗ್ಲೇ ರಿಮಾರ್ಕ್ಸ್ ಅಲ್ಲಿ ಇತ್ತು ಆರ್ಡರ್ಡ್ ಟ್ರಿಪ್ಲೆಟ್ಸ್. ಯಾಕಂದ್ರೆ 3 ಎಲಿಮೆಂಟ್ಸ್ ಇದೆ ಇದರಲ್ಲಿ. 3 ಆರ್ಡರ್ಡ್ ಟ್ರಿಪ್ಲೆಟ್ಸ್ ಅಂತ ಕರೀತಾರೆ. ಸೊ ಇವಾಗ ನೆಕ್ಸ್ಟ್ ಇಲ್ಲೇನ್ ಬರ್ದಿ? ಫಸ್ಟ್ 1 1 ಬರ್ದೆ, 1 1 2 ಬರ್ದೆ. ನೆಕ್ಸ್ಟ್ 1 2 1 ಬರಿಲ್ಲ. ಇದು 1 2 1 ಒಂದು ಪೇರ್ ಸಾಧ್ಯ ಇದೆ ಆಯ್ತಾ. ನೆಕ್ಸ್ಟ್ ಏನ್ ಸಾಧ್ಯ ಇದೆ? 1 2 1 ಆಯ್ತು. ನೆಕ್ಸ್ಟ್ 1 2 2 ಆಗುತ್ತಾ? ಆಗುತ್ತೆ ನೋಡಿ, 1 2 2. ಓಕೆ, ಸೊ ನೆಕ್ಸ್ಟ್ ಏನು? 1 2 2 ಆಯ್ತು. ಸೊ ಇವಾಗ ಒಂದಲ್ಲಿ ಎಲ್ಲ ಕಾಂಬಿನೇಷನ್ ಮುಗಿಸ್ಬಿಟ್ಟೆ ನಾನು ಇವಾಗ ಆಯ್ತಾ. ನೆಕ್ಸ್ಟ್ ಇವಾಗ 2 ಇಂದ ಶುರು ಮಾಡೋಣ ಕಾಂಬಿನೇಷನ್. 2 1 1 ಕರೆಕ್ಟಾ. 2 1 1 ಒಂದು ಕಾಂಬಿನೇಷನ್. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ 2 2 1 ಅದೊಂದು ಕಾಂಬಿನೇಷನ್ ನೋಡಿ ಆಯ್ತಾ. ಸೊ 2 ಫಸ್ಟ್ ಏನ್ ಮಾಡಿದ್ವಿ? 2 1 1 ಒಂದು ಕಾಂಬಿನೇಷನ್ ಆಯ್ತು. 2 1 1. ನೆಕ್ಸ್ಟ್ 2 1 2 ಒಂದು ಕಾಂಬಿನೇಷನ್ ಆಯ್ತು. ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟ್ 1 ಆದ್ಮೇಲೆ ನೆಕ್ಸ್ಟ್ ಏನ್ ಮುಂದಕ್ಕೆ ಹೋಗ್ಬೇಕು? 2 2 1. ಓಕೆ, ನೆಕ್ಸ್ಟ್ ಲಾಸ್ಟ್ 2 2 2. ಸೊ ಹೋಪ್ಫುಲಿ ನಿಮ್ಗೆ ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ವೆರಿ ಸಿಂಪಲ್. 8 ಬರ್ಬೇಕಂತ ನಿಮ್ಗೆ ಗೊತ್ತಿದೆ, ಹಂಗೆ ನೀವು ಪೇರ್ ಮಾಡಿ. ಅದು ಯಾವ್ದು ರಿಪೀಟ್ ಆಗಬಾರ್ದು ನೋಡಿ, ಎಲ್ಲ ಡಿಫ್ರೆಂಟ್ ಆಗಿದೆ. ಇದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ ಇದೆ. ಇದು ಇಂಥದ್ದು ಏನಿಲ್ಲ, ಇದು ಕಾನ್ಸೆಪ್ಟ್. ಇಫ್ ಆರ್ ಇಸ್ ಇದೆಲ್ಲ ನಾವು ಎಕ್ಸಾಂಪಲ್ ಇನ್ನೊಂದ್ಸತಿ ಮಾಡೋಣ. ಎಕ್ಸಾಂಪಲ್ ಮಾಡಿದಾಗ ಇದೇ ಕಾನ್ಸೆಪ್ಟ್ ಅಲ್ಲಿ ಮಾಡೋಣ. ಎಕ್ಸಾಂಪಲ್ಸ್ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಮಾಡಿದಾಗ ಇಫ್ ಆರ್ ಇಸ್ ಅ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, ವಾಟ್ ಇಸ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಆರ್ ಇಂಟು ಆರ್? ಏನು ಆರ್ ಇಂಟು ಆರ್ ಮಾಡಿದಾಗ ಎಲ್ಲ ನಿಮ್ಗೆ ಈ ತರ ಬರುತ್ತೆ, ಎಲ್ಲ ರಿಯಲ್ ನಂಬರ್. ಸುಮ್ಮನೆ ಒಂದು ಎಕ್ಸಾಂಪಲ್ 1 1 ಆಯ್ತಾ, 1 2 ಆಯ್ತಾ, 1 3 ಈ ತರ ಸ್ಟೋನ್ ಬರುತ್ತಲ್ಲ, ಅದರಲ್ಲಿ ಏನು ಕೋಆರ್ಡಿನೇಟ್ಸು x y ಅಂದ್ರೆ 2 ಡೈಮೆನ್ಷನಲ್ ಸ್ಪೇಸ್. 2 ಡೈಮೆನ್ಷನಲ್ ಸ್ಪೇಸ್ ಕೋಆರ್ಡಿನೇಟ್ಸ್ ಅಂತ ಕರಿಬಹುದು ನಾವು. ಕೋಆರ್ಡಿನೇಟ್ಸ್ ಆಫ್ ಆಲ್ ಪಾಯಿಂಟ್ಸ್ ಇನ್ 2 ಡೈಮೆನ್ಷನಲ್ ಸ್ಪೇಸ್. ಅದೇ ಆರ್ ಇಂಟು ಆರ್ ಮಾಡಿದಾಗ ಏನಾಗುತ್ತೆ? 3 ಡೈಮೆನ್ಷನಲ್ ಸ್ಪೇಸ್. ಸೊ ನಾವೆಲ್ಲ ಗೊತ್ತಲ್ವಾ ನಮ್ಗೆ, ನಾವು 2 ಡೈಮೆನ್ಷನಲ್, ಅದಕ್ಕೆ ನಾವು ಗ್ರಾಫ್ ಶೀಟ್ ಹಾಕ್ಬೇಕಾದ್ರೆ x y ಅಂತಾನೆ ಹಾಕ್ತಿವಿ. ಅದೇ ನಾವು 3 ಡೈಮೆನ್ಷನಲ್ ಸ್ಪೇಸ್ ಅಂದ್ರೆ ಇವಾಗ ನಾವೆಲ್ಲ 3 ಡೈಮೆನ್ಷನಲ್ ಇದೀವಲ್ಲ, ವೈ ಝೆಡ್ 3 ಡೈಮೆನ್ಷನ್ ಇರುತ್ತೆ. ಓಕೆ, ಎಕ್ಸ್ ವೈ ಝೆಡ್ ಅಂತ ಕರಿತೀವಿ. ಸೊ ಅದನ್ನೇ ಇಲ್ಲಿ 3 ಡೈಮೆನ್ಷನಲ್ ಸ್ಪೇಸ್ ಆಗುತ್ತೆ. ಆರ್ ಇಂಟು ಮಾಡಿದಾಗ ನಿಮಗೆ 3 ಕೋಆರ್ಡಿನೇಟ್ಸ್ ಬರುತ್ತೆ. 1 1 1 1 2 1 ಇದೆಲ್ಲ ಏನಾಯ್ತು? 3 ಕೋಆರ್ಡಿನೇಟ್ಸ್ ಇದೆ. ಸೊ 3 ಡೈಮೆನ್ಷನಲ್ ಸ್ಪೇಸ್ಗೆ ಸಂಬಂಧಪಡುತ್ತೆ ಅಂತ ಬರೀತಾರೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಲಾಸ್ಟ್ ಒನ್. ಓಕೆ, ಎಕ್ಸಾಂಪಲ್ 6. ಎ ಇಂಟು ಬಿ ಕೊಟ್ಟಿದ್ದಾರೆ. ಫೈಂಡ್ ಎ ಅಂಡ್ ಬಿ. ಅವ್ರು ಕೊಟ್ಬಿಟ್ಟಿದ್ದಾರೆ, ಎ ಇಂಟು ಬಿ ಮಾಡೇ ಕೊಟ್ಬಿಟ್ಟಿದ್ದಾರೆ. 4 ಇದೆ. ಸೊ ಅಂದ್ರೆ ಏನರ್ಥ? ಸೊ ಎ ಅಲ್ಲಿ 2 ಎಲಿಮೆಂಟ್ ಇರಬೇಕು, ಬಿ ಅಲ್ಲಿ 2 ಎಲಿಮೆಂಟ್ ಇರಬೇಕು ಆಯ್ತಾ. ಹೆಂಗ್ ಸಾಧ್ಯ? ಪಿ ಮತ್ತೆ
ಪಿ ಮತ್ತೆ ನೋಡಿ ಪಿ ಏನೇನು ಸಾಧ್ಯ ಇದೆ ನೋಡಿ, ಇಲ್ಲಿ ಪಿ ಮತ್ತೆ ಎಂ ಒಂದು ಎಲಿಮೆಂಟ್ ಆಗಿರ್ಬೇಕು, ಮತ್ತೆ ಏನು ಆರ್ ಮತ್ತೆ ಅದು ಕ್ಯೂ ಮತ್ತೆ ಆರ್ ಒಂದು ಎಲಿಮೆಂಟ್ ಆಗಿರ್ಬೇಕಲ್ವಾ. ಎ ಅಲ್ಲಿ ಏನಿರ್ಬೇಕು, ಬಿ ಅಲ್ಲಿ ಏನಿರ್ಬೇಕು, ಏನು ಸಾಧ್ಯ, ಪಿ ಮತ್ತೆ ಎ ಅಲ್ಲಿ ಪಿ ಎಂ ಇರಬೇಕು, ಆಯ್ತಾ, ಬಿ ಅಲ್ಲಿ ಕ್ಯೂ ಆರ್ ಇರಬೇಕು, ಅವಾಗಲೇ ಈ ಪ್ರಾಡಕ್ಟ್ ಬರೋದಲ್ವಾ. ಉಲ್ಟಾ, ಜಸ್ಟ್ ಇದು ಉಲ್ಟಾ ಕಾನ್ಸೆಪ್ಟ್, ಎ ಇಂಟು ಬಿ. ಆಮೇಲೆ ನಮಗೆ 4 ಇದೆ, 4 ಇದ್ದ ತಕ್ಷಣ ಗೊತ್ತಾಗಬೇಕು 2 ಇಂಟು 2ನೇ ಆಗಕ್ಕೆ ಸಾಧ್ಯ, ಆಯ್ತಾ. ಸೊ 2 ಇಂಟು 2ನೇ ಆಗಿರೋದಕ್ಕೆ 4 ಇದೆ, ಇಲ್ಲಿ 4 ಎಲಿಮೆಂಟ್ಸ್ ಇದೆ. ಸೊ ಇವಾಗ ಪೇರ್ ಮಾಡಿ ನೋಡಿ, ಪಿ ಕ್ಯೂ ಒಂದು ಪೇರು, ನೆಕ್ಸ್ಟು ಪಿ ಆರ್ ಒಂದು ಪೇರು, ನೆಕ್ಸ್ಟು ಎಂ ಕ್ಯೂ ಒಂದು ಪೇರು, ನೆಕ್ಸ್ಟ್ ಎಂ ಆರ್ ಒಂದು ಪೇರು. ಓಕೆ, ಕರೆಕ್ಟಾ, ಅದೇ ಇಲ್ಲಿದೆ. ಓಕೆ, ಸೊ ಅದಕ್ಕೆ ಸೆಟ್ ಎ ಅಲ್ಲಿ ಏನಿರುತ್ತೆ, ಓಕೆ, ಸೆಟ್ ಎ ಆಫ್ ಫಸ್ಟ್ ಎಲಿಮೆಂಟ್, ಸೆಟ್ ಎ ಆಫ್ ಸೆಕೆಂಡ್ ಎಲಿಮೆಂಟ್ಸ್. ಓಕೆ, ಸೊ ಅಷ್ಟೇ. ಈಗ ಎಕ್ಸಸೈಸ್ ಹೋಗೋಣ, ಇದೇ ಕಾನ್ಸೆಪ್ಟ್ ಮೇಲೆ ಎಕ್ಸಸೈಸ್ಗಳನ್ನ ಇದು ಮಾಡೋಣ. ಎಕ್ಸಸೈಸ್ ಫಸ್ಟು ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ನಾನು ಈಕ್ವಲ್ ಟು ಅಂತ ಏನು ಹೇಳಿದೆ, ಈಕ್ವಲ್ ಟು ಅಂದ್ರೆ ಏನರ್ಥ, ಇದು ಇದಕ್ಕೆ ಸಂಬಂಧಪಡುತ್ತೆ, ಇದು ಇದಕ್ಕೆ ಸಂಬಂಧಪಡುತ್ತೆ. ಸೊ ಇದನ್ನ ಸಾಲ್ವ್ ಮಾಡೋಣ. ಇದೇನು ತುಂಬಾ ಸಿಂಪಲ್ಲು. ಎಕ್ಸ್ ಮೈನಸ್ 3 ಪ್ಲಸ್ 1 ಇಸ್ ಈಕ್ವಲ್ ಟು 5/3. ಓಕೆ, ಸೊ ಏನು ಮಾಡ್ತೀರಾ ನೀವು, ನಮಗೆಲ್ಲ ಗೊತ್ತಿದೆ. ಸೊ ಜಸ್ಟ್ ಎಕ್ಸ್ ಬೈ 3 ಇಸ್ ಈಕ್ವಲ್ ಟು 5/3, ಓಕೆ, ಮೈನಸ್ 1, ಕರೆಕ್ಟಾ. ನೆಕ್ಸ್ಟ್ ಎಲ್ ಸಿ ಎಂ ತಗೊಂಡಾಗ ಏನಾಗುತ್ತೆ, ಎಲ್ ಸಿ ಎಂ ತಗೊಂಡಾಗ ಎಕ್ಸ್ ಬೈ 3 ಇಸ್ ಈಕ್ವಲ್ ಟು ಎಲ್ ಸಿ ಎಂ 3. ಏನು ಇಲ್ಲ ಅಂದರೆ ಇಲ್ಲಿ 1 ಇದೆನೇ ಅರ್ಥ, 3 ಇಂಟು 1 3, ಇದು ಇಲ್ಲೋಗುತ್ತೆ, ಇದು ಇಲ್ಲೋಗುತ್ತೆ, 5 ಮೈನಸ್ 3. ಸೊ ಏನಾಗುತ್ತೆ, ಜಸ್ಟ್ ಸಪ್ರೇಟ್ ಎಕ್ಸ್ ಬೈ 3 ಇಸ್ ಈಕ್ವಲ್ ಟು 5 ಮೈನಸ್ 3 ಇಸ್ ಟು 2/3, ಎರಡೂ ಕಡೆ 3 ಇದೆ. ಸೊ ಎಕ್ಸ್ ಈಕ್ವಲ್ ಟು 2. ಸೊ ಎಕ್ಸ್ ವ್ಯಾಲ್ಯೂ ಬಂದು 2. ವಾಟ್ ಈಸ್ ವೈ ವ್ಯಾಲ್ಯೂ, ಸೇಮ್ ಇದೇ ಥರ ಮಾಡಿ, ವೈ ಮೈನಸ್ 2/3, ಓಕೆ, ಇಸ್ ಈಕ್ವಲ್ ಟು 1/3 ಅಂತೆ. ಸೊ ಇದು ಈ ಕಡೆ ಬಂದಾಗ ಏನಾಗುತ್ತೆ, ವೈ ಇಸ್ ಈಕ್ವಲ್ ಟು 2, 1/3 ಆಗಲೇ ಇತ್ತು, ಓಕೆ, 1/3. ಸೊ ಇದು ಮೈನಸ್ 2/3 ಕಡೆ ಬಂದಾಗ 2/3 ಆಗುತ್ತೆ. ಸೊ ಏನಾಗುತ್ತೆ, ಇವಾಗ ಡಿನಾಮಿನೇಟರ್ ಸೇಮ್ ಇದೆ, ಇಲ್ಲಿ ಎಲ್ ಸಿ ಎಂ ತಗೊಳ್ಳೋದು, ಡಿನಾಮಿನೇಟರ್ ಸೇಮ್ ಇದ್ದಾಗ ಗೊತ್ತಲ್ವ ಏನು ಅಂತ, ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸು. 3 ಮತ್ತೆ ಬರೀತೀರಾ, ನ್ಯೂಮರೇಟರ್ಸ್ನ ಆ್ಯಡ್ ಮಾಡ್ತೀರಾ ಅಷ್ಟೇ. ನ್ಯೂಮರೇಟರ್ಸ್ ಆ್ಯಡ್ ಮಾಡಿ ಏನಾಗುತ್ತೆ, 3 ಬರುತ್ತೆ. 3/3 ಈಸ್ ಆಫ್ ಕೋರ್ಸ್ 1. ಸೊ ವೈ ವ್ಯಾಲ್ಯೂ ಇಸ್ 1. ಓಕೆ, ಸೊ ಅಷ್ಟೇ ಸಿಂಪಲ್, ಈಕ್ವೇಟ್ ಮಾಡಿ ಅಷ್ಟೇ. ಓಕೆ, ನೆಕ್ಸ್ಟು, ಇಫ್ ಸೆಟ್ ಎ ಆಸ್ 3 ಎಲಿಮೆಂಟ್ಸ್ ಆ್ಯಂಡ್ ಸೆಟ್ ಬಿ ಅದಲ್ಲೂ 3 ಎಲಿಮೆಂಟ್, ದೆನ್ ಫೈಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟು ಬಿ. ಎ ಇಂಟು ಬಿ ಮಾಡಿದಾಗ ಎಷ್ಟು ಬರುತ್ತೆ, ಏನು ಮಾಡೋಕ್ಕೆ ಹೇಳಿದೆ ನಾನು, 3 ಇಂಟು 3. ಸೊ ಇಲ್ಲಿ 3 ಎಲಿಮೆಂಟ್ಸ್ ಇದೆ, ಇದು 3 ಎಲಿಮೆಂಟ್ಸ್ ಇದೆ, 3 ಇಂಟು 3 ಎಷ್ಟು, 3 ಇಂಟು 3 there will be 9 elements. Okay, that's all is the answer. Next, if G H ಕೊಟ್ಟಿದ್ದಾರೆ, find G into H and H into G. We already know that this is not equal to ಆಗಲ್ಲ. Okay, so Cartesian products are not commutative in nature. ಇದು commutative ಅಲ್ಲ. G into H is not equal to H into G. ಇದಾಗಲೇ ನೋಡಿದೀವಿ. ಸೊ ಏನೆಲ್ಲ ಪೇರ್ಸ್ ಬರುತ್ತೆ, ಇಲ್ಲಿ 2 ಇದೆ, ಇಲ್ಲಿ 3 ಎಲಿಮೆಂಟ್ಸ್ ಇದೆ, ಟೋಟಲ್ 6 ಎಲಿಮೆಂಟ್ಸ್ ಬರಬೇಕು G into H ಮಾಡಿದಾಗ. ಸೊ G into H ಮಾಡಿದಾಗ ಎಷ್ಟು ಬರುತ್ತೆ ನೋಡೋಣ. G into H ಮಾಡಿದಾಗ ಬ್ರಾಕೆಟ್ ಓಪನ್ ಮಾಡಿ, ಫಸ್ಟು 7 ಇಂಟು 5 ಒಂದು ಪೇರು, ನೆಕ್ಸ್ಟು 7 ಇಂಟು 7,4, ಓಕೆ, ನೆಕ್ಸ್ಟು 7,2, ಓಕೆ, ನೆಕ್ಸ್ಟು 8,5, ನೆಕ್ಸ್ಟು 8,4, ನೆಕ್ಸ್ಟು 8,2. ಓಕೆ, ಸೊ ಆಯ್ತಾ. ನೆಕ್ಸ್ಟು H ಇಂಟು G ಏನು, H ಇಂಟು G ಅಂದರೆ ಹೆಚ್ಚಿಂದ ಫಸ್ಟ್ ನೋಡಬೇಕು, ಹೆಚ್ಚಿಂದ ವಾಪಸ್ ಬನ್ನಿ. ಸೊ 5 ಇಂಟು 7 ಒಂದು ಫಸ್ಟು, ನೆಕ್ಸ್ಟು 5 ಇಂಟು 8, ನೆಕ್ಸ್ಟು 4 ಇಂಟು 7, 4,8, ಸಾರಿ ಇಂಟು ಅಂತೀನಿ, 4,8, ನೆಕ್ಸ್ಟು 2,7 ಆ್ಯಂಡ್ 2,8. ಸೊ ಇದು ಯಾವುದು ಸೇಮ್ ಅಲ್ಲ, ನಾನು ಆಗಲೇ ಹೇಳಿದ್ದೀನಿ. 2,7 ಇಸ್ ನಾಟ್ ಈಕ್ವಲ್ ಟು 7,2. ಇಟ್ ಇಸ್ ನಾಟ್ ಆರ್ಡರ್ಡ್ ಪೇರ್. ಆರ್ಡರ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಅದಕ್ಕೆ ಇದು 2 ಈಕ್ವಲ್ ಅಲ್ಲ, ನಾನು ಆಗಲೇ ಹೇಳಿದೆ, ಇಟ್ ನಾಟ್ ಕಮ್ಯುಟೇಟಿವ್. ಸೊ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್ ನೋಡೋಣ. ಏನಿದೆ ಟ್ರೂ ಆರ್ ಫಾಲ್ಸ್ ಅಂತ. ಸ್ಟೇಟ್ ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ಆರ್ ಫಾಲ್ಸ್. ದ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್, ರೀರೈಟ್ ದ ಗಿವನ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ. ಓಕೆ, ಸೊ ಇಫ್ ಪಿ ಕ್ಯೂ ಇಷ್ಟಂತೆ, ಹೆಂಗ್ ಬರಕ್ ಸಾಧ್ಯ, ಇಲ್ಲಿ 2 ಎಲಿಮೆಂಟ್ಸ್ ಇದೆ, ಇಲ್ಲೂ 2 ಎಲಿಮೆಂಟ್ಸ್ ಇದೆ, 4 ಇರಬೇಕು, 4 ಪೇರ್ಸ್ ಇರಬೇಕು, ಆರ್ಡರ್ಡ್ ಪೇರ್. ಸೊ ಇಲ್ಲಿ 2 ಇದೆ, ಸೊ ಇದು ಫಾಲ್ಸು. ಸೊ ಕರೆಕ್ಟಾಗಿ ಬರೋದು ಏನು ಬರೀತೀರಾ, ಕರೆಕ್ಟಾಗಿ ಬರೋದ್ರೆ ಇನ್ನೆರಡು ಬರೀಬೇಕು, ಒಂದು 2 ಬರೀರಿ, ಆಯ್ತಾ. ಇನ್ನೆರಡು ಸಪ್ರೇಟ್ ಪೇರ್ಸ್ ಇದೆ, ಆ ಸಪ್ರೇಟ್ ಪೇರ್ಸ್ನ ಬರೀರಿ, ಆಯ್ತಾ. ಆರ್ಡರ್ಡ್ ಪೇರ್ ಇದೆ, ಅದನ್ನ ಬರೀರಿ. ನೆಕ್ಸ್ಟ್, ಇಫ್ ಎ ಅಂಡ್ ಬಿ ಆರ್ ನಾನ್ ಎಂಟಿ ಸೆಟ್ಸ್. ಓಕೆ, ಎ ಅಂಡ್ ಬಿ ನಾನ್ ಎಂಟಿ ಅಂದರೆ ಅದರಲ್ಲಿ ಏನೋ ಸೆಟ್ಸ್ ಇದೆ, ಏನೋ ಎಲಿಮೆಂಟ್ಸ್ ಇದೆ.
then A into B is non-empty set of ordered pair x and y. X belong to A and Y belong to B. ಇದು ನಮ್ಗೆ ಆಗ್ಲೇ ಗೊತ್ತು, ನಾನು ರಿಮಾರ್ಕ್ಸ್ ಅಲ್ಲೇ ಹೇಳಿದ್ದೀನಿ. ಸೊ ಎಕ್ಸ್ ವೈ ಆರ್ಡರ್ಡ್ ಪೇರ್ ಅಲ್ಲಿ ಯಾವತ್ತು ನಮ್ಗೆ ಗೊತ್ತು, ಆರ್ಡರ್ಡ್ ಪೇರ್ ಅಲ್ಲಿ ಎಗಿರೋದು ಫಸ್ಟ್, ಬಿಗಿರೋದು ಸೆಕೆಂಡ್. ಸೊ ಎಕ್ಸ್ ಎಲ್ಲ ಎಗ್ ಬಿಲಾಂಗ್ ಆಗುತ್ತೆ, ವೈ ಎಲ್ಲ ಬಿಗ್ ಬಿಲಾಂಗ್ ಆಗುತ್ತೆ. ಇದೆಲ್ಲ ನೋಡಿದೀವಿ, ಇಲ್ಲಿ ನೋಡಿ ಆಯ್ತಾ. ಇಲ್ಲಿ ನೋಡಿ ಇದೆರಡು ನಾವು ಮಾಡಿದಾಗ ಎಕ್ಸ್ ಎಲ್ಲ ಯಾವ್ದಕ್ ಬಿಲಾಂಗ್ ಆಗುತ್ತೆ, ನೀವು ಇದು ಜಿ ಇಂಟು ಎಚ್ ಮಾಡಿದಾಗ ನೋಡಿ ಎಲ್ಲ ಫಸ್ಟ್ ಇರೋದು ಎಲ್ಲಾನು ಯಾವ್ದಕ್ ಬಿಲಾಂಗ್ ಆಗುತ್ತೆ, 7 8 ಎಲ್ಲ ಯಾವ್ದಕ್ ಬಿಲಾಂಗ್ ಆಗುತ್ತೆ, ಎಲ್ಲ ಜಿಗೆ ಬಿಲಾಂಗ್ ಆಗುತ್ತೆ. ಸುಮ್ಮನೆ ಸೆಕೆಂಡ್ ಎಲ್ಲ ವೈ ಅನ್ಕೊಂಡ್ರೆ ಯಾವ್ದಕ್ ಬಿಲಾಂಗ್ ಆಗುತ್ತೆ, ಎಲ್ಲ ವೈ ಎಲ್ಲ ಹೆಚ್ಚಿಗೆ ಬಿಲಾಂಗ್ ಆಗುತ್ತೆ. ಕರೆಕ್ಟಾ? ಸೊ ಅದನ್ನೇ ಹೇಳ್ಕೊಟ್ಟಿದೆ. ದೇರ್ ಫಾರ್ ದಿಸ್ ಇಸ್ ಎ ಟ್ರೂ ಸ್ಟೇಟ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಒನ್. ಇಫ್ ಎ 1, 2 ಬಿ, ದೆನ್ ಎ ಇಂಟು ಬಿ, ನೋಡಿ ಇದು ಬಿ ಏನು ಇಂಟರ್ಸೆಕ್ಷನ್ ನಲ್ ಸೆಟ್. ಏನು ಇಂಟರ್ಸೆಕ್ಷನ್ ನಲ್ ಸೆಟ್ಟು? ನಲ್ ಸೆಟ್ಗೆ ಇಂಟರ್ಸೆಕ್ಷನ್ ಮಾಡಿದ್ರೆ ಏನ್ ಬರುತ್ತೆ? ಇಂಟರ್ಸೆಕ್ಷನ್ ಎರಡರೂ ರಿಪೀಟ್ ಆಗಿರೋದಲ್ವ ಇಂಟರ್ಸೆಕ್ಷನ್ ಅಂದ್ರೆ. ಸೆಟ್ ಬಿ ಅಲ್ಲಿ ಏನೋ ಒಂದು ಇರುತ್ತಪ್ಪ, ಏನೋ 1, 2 ಇರುತ್ತೆ ಆಯ್ತಾ. ನಲ್ ಸೆಟ್ ಅಂದ್ರೆ ಏನು ಇರಲ್ಲ. ಇವಾಗ ಏನು ಇದು ಎರಡು ಇಂಟರ್ಸೆಕ್ಟ್ ಮಾಡಿ ಏನಾದ್ರು ರಿಪೀಟ್ ಇದೆಯಾ? ಏನಾದ್ರು ರಿಪೀಟ್ ಆಗುತ್ತಾ? ಇಟ್ ಇಸ್ ನಥಿಂಗ್ ಬಟ್ ಅಗೇನ್ ನಲ್ ಸೆಟ್ ಇಟ್ ಸೆಲ್ಫ್. ಇವಾಗ ನೆಕ್ಸ್ಟ್ ಎ ಇಂಟು ನಲ್ ಸೆಟ್ ಏನಪ್ಪಾ? ಎ ಇಂಟು ನಲ್ ಸೆಟ್ ಎ ಅಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಎ ಇಂಟು, ನಾನು ಆಗ್ಲೇ ಇದು ಹೇಳಿದೆ, ಎ ಇಂಟು 1 × 0 ತರನೇ ಇದು ಎ ಇಂಟು ನಲ್ ಸೆಟ್ ಇಸ್ ಅಫ್ಕೋರ್ಸ್ ಇಟ್ ಇಸ್ ನಲ್ ಸೆಟ್ ಅಗೇನ್. ಸುಮ್ಮನೆ ಎ ಅಲ್ಲಿ 1, 2 ಇದೆ ಅನ್ಕೊಳ್ಳಿ, ಇದರಲ್ಲಿ ಏನೂ ಇಲ್ಲ ಆಯ್ತಾ. ಇವಾಗ ಹೆಂಗ್ ಪೇರ್ ಮಾಡ್ತೀರಾ ನೀವು? ಕಾರ್ಟೇಶಿಯನ್ ಪ್ರಾಡಕ್ಟ್ಸ್ ಅಂದ್ರೆ ನೀವು ಪೇರ್ಸ್ ಇರಲೇಬೇಕು, ಪೇರ್ಸ್ ಮಾಡಕ್ ಏನೂ ಇಲ್ಲ ಇಲ್ಲಿ. ಸೊ ಇದು ಯಾವತ್ತೂ ಕೂಡ ನಲ್ ಸೆಟ್ಟೆ. ನೋಡಿ ಇದು ಇಂಪಾರ್ಟೆಂಟು. ಏನು ಇಂಪಾರ್ಟೆಂಟು? ಎ ಇಂಟು ನಲ್ ಸೆಟ್ ಇಸ್ ಆಲ್ವೇಸ್ ನಲ್ ಸೆಟ್ ಆಯ್ತಾ. ಇದನ್ನ ಗ್ಯಾಪ್ನ ಇಟ್ಕೊಳ್ಳಿ. ಇದು ಸಿ ಟಿ ಯಲ್ಲೂ ಕೂಡ ನಿಮಗೆ ತುಂಬಾ ಇಷ್ಟವಾಗಿರೋ ಕಾನ್ಸೆಪ್ಟ್ ಅವ್ರಿಗೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಎ ಇಂಟು ಎ ಆಯ್ತಾ. ಅಂದ್ರೆ ಇದನ್ನೇ ನಾವು 3 ಸತಿ ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡಬೇಕು. ಸೊ ಹೆಂಗಿರುತ್ತೆ? ಇದು ಟ್ರಿಪ್ಲೆಟ್ ಅಂದ್ರೆ ನಿಮಗೆ ಆರ್ಡರ್ಡ್ ಪೇರ್ ಅಲ್ಲ, ಅದು ಟ್ರಿಪ್ಲೆಟ್, ಆರ್ಡರ್ಡ್ ಟ್ರಿಪ್ಲೆಟ್ಸ್. ಪೇರ್ ಅಂದ್ರೆ ಎರಡೆರಡು ಇರೋದು, ಇಲ್ಲಿ ಆರ್ಡರ್ಡ್ 3 ಇರುತ್ತಲ್ವಾ, ಅದಕ್ಕೆ ಟ್ರಿಪ್ಲೆಟ್ಸ್. ಎಷ್ಟಾಗ ಸಾಧ್ಯ? 2 ಇಂಟು 2 ಎಷ್ಟಿರುತ್ತೆ? 8 ಸಪ್ರೇಟ್ ಇರಬೇಕು. ಓಕೆ, ಸೊ ಅದನ್ನ ಇಲ್ಲಿ ಮಾಡೋಣ. ಓಕೆ, ಸೊ ಇಲ್ಲಿ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಜಾಗ ಇದೆ, ಇಲ್ಲಿ ಮಾಡ್ತೀನಿ ನೀಟಾಗೆ. ಓಕೆ, -1, 1. ಸೊ ನೆಕ್ಸ್ಟು -1, ಅದನ್ನೇ 3 ಸತಿ ಮಲ್ಟಿಪ್ಲೈ ಮಾಡಬೇಕು. -1, 1. ಓಕೆ, ಸೊ ಏನೆಲ್ಲ ಸಾಧ್ಯ, ಏನೆಲ್ಲ ಪಾಸಿಬಿಲಿಟೀಸು? ಓಕೆ, -1 ಫಸ್ಟು. ಓಕೆ, ಬ್ರಾಕೆಟ್ ಓಪನ್ ಮಾಡಿ ಏನೆಲ್ಲ ಪಾಸಿಬಿಲಿಟೀಸ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಮಾಡಿದ್ರೆ. ಸೊ ಇದು ಈಕ್ವಲ್ ಟು ಅಲ್ಲ, ಇದು ನೀವೇನು ಬರೀರಿ, ಎ ಇಂಟು ಎ ಇಸ್ ಈಕ್ವಲ್ ಟು ಇದು. ಸೊ -1 ಇದು ಒಂದು ಆರ್ಡರ್ಡ್ ಪೇರ್, ಒಂದು ಟ್ರಿಪ್ಲೆಟ್ ಆಯ್ತಾ. ಇದೊಂದು ಕಾಮ. ನೆಕ್ಸ್ಟ್ -1 1 ಇದೊಂದು ಸಾಧ್ಯ. ನೆಕ್ಸ್ಟ್ ಇವಾಗ ಇದಾಗೋಯ್ತಾ. ನೆಕ್ಸ್ಟ್ ಇವಾಗ ಇಲ್ಲಿ -1 -1 ಆಯ್ತಾ. ನೆಕ್ಸ್ಟ್ -1 ಇನ್ನೇನು ಸಾಧ್ಯ ಇದೆಯಾ ನೋಡಿ, -1 ಇಟ್ಕೊಂಡು. ಸೊ ಇವಾಗ ನಾನು ಏನೇನು ಮಾಡಿದೆ, ಫಸ್ಟ್ ಇದು ಮಾಡಿದೆ ಆಯ್ತಾ. ಫಸ್ಟ್ ಎಲ್ಲ ಫಸ್ಟ್ ಎಕ್ಸ್ ಕೋಆರ್ಡಿನೇಟ್ಸ್ ಮಾಡಿಬಿಟ್ಟೆ. ನೆಕ್ಸ್ಟು ಇದನ್ನ ನಾನು ಏನು -1 ಮಾಡಿದೆ. ನೆಕ್ಸ್ಟು -1 and -1 ಮಾಡಿದೆ. ಇವಾಗ -1 and 1. ಓಕೆ, -1 and 1. ಓಕೆ, ಸೊ ನೆಕ್ಸ್ಟು ಇನ್ನೇನು ಸಾಧ್ಯ ಇದೆ? ಇನ್ನೇನು ಸಾಧ್ಯ ಇಲ್ಲ ಆಯ್ತಾ. ನೆಕ್ಸ್ಟ್ ನೋಡೋಣ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, 1 ಇಂದ. 1 -1 ನಿಮ್ಗೆ ಏನಂದ್ರೆ ನಿಮ್ಗೆ ಆಗ್ಲೇ ಗೊತ್ತು 8 ಟ್ರಿಪ್ಲೆಟ್ಸ್ ಬರ್ಬೇಕಂತ. 8 ಬರ್ಬೇಕಷ್ಟೇ, ಆಮೇಲೆ ಯಾವುದು ರಿಪೀಟ್ ಆಗ್ಬಾರ್ದು, ಅದು ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗೋದ್ಮೇಲೆ ಕಾಮಾಗಿ ಮಾಡಿ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಇವಾಗ 1, -1 ಬರ್ತದೆ. ನೆಕ್ಸ್ಟ್ 1, -1 ಬರೀತೀನಿ. ಓಕೆ, 1, -1 ಇದೆಲ್ಲೂ ಇಲ್ಲ ನೋಡಿ, ಬೇಕಾದ್ರೆ ಹುಡುಕಿ ಎಲ್ಲೂ ಸಿಗಲ್ಲ ನಿಮ್ಗಿದು. ಓಕೆ, ಸೊ ನೆಕ್ಸ್ಟು 1, ಇಲ್ಲೇನು ಬರ್ತದೆ? 1, -1 ಬರ್ತದೆ. ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ? ನೆಕ್ಸ್ಟ್ ಇವಾಗ 1, -1 ಬರೀತೀನಿ. ಓಕೆ, ಅದಾಗಲೇ ಆಯಿತು. 1, -1 ಆಯಿತು. ಇವಾಗ 1, 1 ಅದೆಲ್ಲೂ ಇಲ್ಲ ನೋಡಿ, ಎಲ್ಲ 1, 1 ಎಲ್ಲೂ ಇಲ್ಲ. ನೆಕ್ಸ್ಟು 1, 1 ಬರದೆ. ನೆಕ್ಸ್ಟ್ ನೋಡಿ ಎಷ್ಟಾಯ್ತು ಇವಾಗ? 1 2 3 4 5 6 7. ಇನ್ನೊಂದೇ ಒಂದು ಪಾಸಿಬಿಲಿಟಿ ಮಿಸ್ ಮಾಡಿದ್ವಿ, ಅದು 1, 1 ಏನಪ್ಪ ಇನ್ಯಾವ್ದು ಮಿಸ್ ಮಾಡಿದ್ದೀವಿ? 1, 1 ಆಯಿತು.
ಸೊ ಒಂದು ನಿಮಿಷ. ಸೊ ಇಲ್ಲಿ ಇನ್ನೇನು ಪಾಸಿಬಿಲಿಟಿ 1,1,1 ಆಯಿತು. ಸೊ ನೆಕ್ಸ್ಟ್ 1, -1, 1 ಇದೆಲ್ಲೂ ಇದೆಲ್ಲ ನೋಡಿ, ಇಲ್ಲೆಲ್ಲೂ ಇಲ್ಲ ನೋಡಿ, ಈ ಥರದಿಲ್ಲ. 1, -1, 1. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಪಾಸಿಬಲ್ ಔಟ್ಕಮ್ಸ್. ಟೋಟಲ್ ಎಷ್ಟಿರ್ಬೇಕು? 8 ಇದೆ. ಅರ್ಥ ಆಯ್ತಾ ಹೆಂಗ್ ಮಾಡೋದು ಅಂತ? ಇದು ಅಂದ್ರೆ ಸಾರಿ ಇದು ಅಂದ್ರೆ ಇಲ್ಲ, ನೀವು ಬರೆಯಕ್ಕಾಗಲ್ಲ ಬಿಡಿ. ಸೊ ಇದು ಹುಷಾರಾಗಿ ನೋಡ್ಕೊಂಡ್ ಮಾಡಿ ಆಯ್ತಾ. 8 ಬರುತ್ತೆ ಆಯ್ತಾ. ಬೇಕಾದ್ರೆ ನೀವು ಇದು ಕನ್ಫ್ಯೂಸ್ ಆದ್ರೆ ಹಿಂಗೂ ಮಾಡ್ತೀರಾ, ಹಿಂಗ್ ಮಾಡಕ್ಕಾಗಲ್ಲ ಬಿಡಿ, ಡ್ರಾಯಿಂಗ್ ಹಾಕ್ಬಿಟ್ಟು ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ. ಸೊ ಅಷ್ಟೇ ಸಿಂಪಲ್. ಸೊ ಯಾವುದು ಇದು, ನೀವು ಅಲ್ಲೊಂದು ಎಕ್ಸಾಂಪಲ್ ಇತ್ತು, ಇಲ್ಲೊಂದು ಎಕ್ಸಾಂಪಲ್ ಇತ್ತು, ಇದನ್ನ ಟ್ರಿಪ್ಲೆಟ್ಸ್ ಅಂತಾರೆ. ಓಕೆನಾ? ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಸೊ ಓಕೆ ನೋಡಿ, ಲೆಟ್ ಎ ಬಿ ಕೊಟ್ಟಿದ್ದಾರೆ, ಸಿ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ವೆರಿಫೈ. ಸೊ ಬಿ ಯೂನಿಯನ್ ಸಿ, ಎ ಇಂಟು ಬಿ ಯೂನಿಯನ್ ಸಿ, ಬಿ ಇಂಟರ್ಸೆಕ್ಷನ್ ಸಿ. ಇಲ್ಲಿ ನೋಡಿ, ಇದು ಮಾಡೋದೇ ಬೇಡ. ಬಿ ಇಂಟರ್ಸೆಕ್ಷನ್ ಸಿ ಏನು ಇಂಟರ್ಸೆಕ್ಟ್ ಆಗೋದು ಏನಾದ್ರು ಇದೆಯಾ? ಏನು ಇಲ್ಲ, ಇದು ನಲ್ ಸೆಟ್ಟು. ಸೊ ಎ ಇಂಟು ನಲ್ ಸೆಟ್ಟು ಏನೋ ನಲ್ ಸೆಟ್ಟೇ ಬರುತ್ತೆ. ಓಕೆ ಒಂದು ನಿಮಿಷ, ಇದು ನಲ್ ಸೆಟ್ ಬರುತ್ತೆ, ಇದು ನಲ್ ಸೆಟ್ಟೇ ಬರುತ್ತೆ ಆನ್ಸರ್. ಯಾಕಂದ್ರೆ ಬಿ ಇಂಟರ್ಸೆಕ್ಷನ್ ಸಿ ಅಲ್ಲಿ ನೋಡಿ, ಬಿ ಇಂಟರ್ಸೆಕ್ಷನ್ ಸಿ ಅಲ್ಲಿ ಯಾವುದು ಕೂಡ ಇಂಟರ್ಸೆಕ್ಷನ್ ರಿಪೀಟ್ ಆಗ್ಬೇಕು, ಯಾವುದು ರಿಪೀಟ್ ಆಗಿಲ್ಲ. ಇಲ್ಲಿ ನೋಡಿದ್ರೆ ಇದು ನಲ್ ಸೆಟ್ ಬರುತ್ತೆ ಆಯ್ತಾ. ಅದೇ ತರ ಇದನ್ನ ಮಾಡೋಣ, ಎ ಇಂಟು ಬಿ ಮಾಡಿದಾಗ ಅದು ಮತ್ತೆ ಎ ಇಂಟು ಸಿ ಮಾಡಿದಾಗ, ಓಕೆ, ಅದನ್ನ ಇಂಟರ್ಸೆಕ್ಷನ್ ಮಾಡಿದ್ರೆ ನಲ್ ಸೆಟ್ಟೇ ಬರುತ್ತೆ. ನೀವು ಮಾಡ್ಬಿಟ್ಟು ನೋಡಿ, ಇದಾಗಲೇ ಹೇಳ್ಕೊಟ್ಟಿದ್ದೀನಿ, ಮಾಡ್ಬಿಟ್ಟು ನೋಡಿ. ಓಕೆನಾ? ಸೊ ಇದು ನೀವೇ ಮಾಡಿ, ಇದನ್ನ ಆಗಲೇ ಈ ಎಕ್ಸರ್ಸೈಸ್ ಅಲ್ಲಿ ಮಾಡಿದ್ದೀವಿ, ಎಕ್ಸಾಂಪಲ್ಸ್ ಅಲ್ಲಿ ಮಾಡಿದ್ದೀವಿ, ಹುಷಾರಾಗಿ ಕಾಮಾಗಿ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟು, ಸೊ ಒಂದು ಸೆಕೆಂಡು, ಇದು ಬೇಗ ಇದನ್ನೆಲ್ಲ ರಿಮೂವ್ ಮಾಡಬೇಡ, ಇಲ್ಲೇ ನಾವು ಪ್ರಾಬ್ಲಮ್ಸ್ ಮಾಡೋಣ ಕೆಲವು. ಸೊ ನೆಕ್ಸ್ಟ್ ಕ್ವಶನ್ ನೀವು ಓದಿ, ಅಲ್ಲೇ ಸೆಕೆಂಡ್ ಕ್ವಶನ್ ಇದೆ. ಎ ಇಂಟು ಸಿ ಇಸ್ ಸಬ್ಸೆಟ್ ಆಫ್ ಬಿ ಇಂಟು ಡಿ. ಸೊ ಫಸ್ಟ್ ಏನ್ ಮಾಡಿ, ಎ ಇಂಟು ಸಿ ಮಾಡಿ, ಆಮೇಲೆ ಬಿ ಇಂಟು ಡಿ ಮಾಡಿ. ಸೊ ಸಬ್ಸೆಟ್ ಆಗುತ್ತಾ ಅಂತ ಚೆಕ್ ಮಾಡಿ. ಸಬ್ಸೆಟ್ ಆಗೋದು ಹೆಂಗೆ ಅಂದ್ರೆ ಬೇಕಾದ್ರೆ ಮಾಡೋಣ, ಇದೊಂದು ಬೇಕಾದ್ರೆ ಮಾಡಿ. ಎ ಇಂಟು ಸಿ ಎಷ್ಟೆಷ್ಟು ಪ್ರಾಡ್ ಏನು ಸಾಧ್ಯ? ಎ ಇಂಟು ಸಿ ಸಬ್ಸೆಟ್ ಆಫ್ ಬಿ ಇಂಟು ಡಿ ಅಂತ ಕೇಳ್ತಾರೆ, ಚೆಕ್ ಮಾಡಿ ನೋಡೋಣ. ಎ ಇಂಟು ಸಿ ಅಂದ್ರೆ ಎಷ್ಟು? 2 ಇದೆ, ಇಲ್ಲೂ 2 ಎಲಿಮೆಂಟ್ ಇದೆ. ಸೊ ಏನೆಲ್ಲ ಪಾಸಿಬಲ್ ಔಟ್ಕಮ್ಸು? ನೋಡೋಣ. ಸೊ ಎ ಇಂಟು ಸಿ ಮಾಡಿದಾಗ, ಓಕೆ, ಎ ಇಂಟು ಸಿ ಮಾಡಿದಾಗ 4 ಬರಕ್ಕೆ ಸಾಧ್ಯ, ಯಾಕಂದ್ರೆ 2 ಇದೆ, ಅಲ್ಲೂ 2 ಇದೆ. 1,5 ಒಂದು, ನೆಕ್ಸ್ಟ್ 1,6 ಒಂದು, ನೆಕ್ಸ್ಟ್ 2,5 ಒಂದು, ನೆಕ್ಸ್ಟ್ 2,6 ಒಂದು. ಎ ಇಂಟು ಸಿ ಅದು. ನೆಕ್ಸ್ಟ್ ಬಿ ಇಂಟು ಡಿ ಮಾಡೋಣ. ಬಿ ಮತ್ತೆ ಡಿ, ಅಯ್ಯೋ ಇದು ನೋಡಿ, ಇದು 4 ಇದೆ, ಇಲ್ಲೂ 4 ಇದೆ. 4 ಇಂಟು 4 16 ಬರುತ್ತೆ. ಸೊ 16 ನೀವು ಮಾಡಿದಾಗ ಅಥವಾ ಜಸ್ಟ್ ಇಲ್ಲಿ ನೋಡ್ಬಿಡಿ, ಸಬ್ಸೆಟ್ ಅಂದ್ರೆ ಏನು? 1,5 ಇದಲ್ಲಿ ಇರುತ್ತಾ? ಇವಾಗ ಬಿ ಇಂಟು ಡಿ ಮಾಡಿದಾಗ ಅದ್ರಲ್ಲಿ 1,5 ಇರುತ್ತೆ ನೋಡಿ. ಇಲ್ಲಿ 1 ಇದೆ, ಇಲ್ಲಿ 5 ಇದೆ, ಇರಕ್ಕೆ ಸಾಧ್ಯ ಇದೆ. 1,6 ಆಗಕ್ಕೆ ಸಾಧ್ಯನಾ? 1 ಇಲ್ಲಿದೆ, ಇಲ್ಲಿ 6 ಇದೆ, ಆಗಕ್ಕೆ ಸಾಧ್ಯ ಇದೆ. 2,5 ಸಾಧ್ಯನಾ? 2 ಇಲ್ಲಿದೆ, 5 ಇಲ್ಲಿದೆ, ಅದು ಸಾಧ್ಯ ಇದೆ. ಕಾರ್ಟೇಶಿಯನ್ ರೂಲ್ 2,6 ಆಗುತ್ತಾ? ಅದು ಆಗುತ್ತೆ. ದೇರ್ ಫೋರ್ ಇಟ್ ಈಸ್ ಎ ಸಬ್ಸೆಟ್. ಯಾವುದು? ಎ ಇಂಟು ಸಿ ಅಲ್ಲಿ ಬರೋ ಎಲಿಮೆಂಟ್ಸು ಬಿ ಇಂಟು ಡಿ ಅಲ್ಲಿ ಇರ್ತದೆ. ಸಬ್ಸೆಟ್ ಅಂದ್ರೆ ಅರ್ಥ ಆಗುತ್ತಲ್ವಾ? ಬಿ ಇಂಟು ಡಿ ಮಾಡಿದಾಗ ಎಷ್ಟು ಬರುತ್ತೆ ನಿಮಗೆ? 16, 4 ಇಂಟು 4 16 ಪೇರ್ಸ್ ಬರುತ್ತೆ, 16 ಆರ್ಡರ್ಡ್ ಪೇರ್ಸ್ ಬರುತ್ತೆ. ಸೊ ಅದರಲ್ಲಿ ಇದೆಲ್ಲ ಇರಲೇಬೇಕಲ್ವಾ? ಸೊ ಅದಕ್ಕೆ ಇದು ಸಬ್ಸೆಟ್. ಯಾವುದು? ದಿಸ್ ವಿಲ್ ಬಿ ದ ಸಬ್ಸೆಟ್ ಆಫ್ ಬಿ ಇಂಟು ಡಿ, ಅಷ್ಟೇ ಇಲ್ಲಿ ಕೇಳಿರೋದು. ಓಕೆ, ನೆಕ್ಸ್ಟ್ ಹೋಗೋಣ. ಲೆಟ್ ಎ 1,2 ಬಿ, ರೈಟ್ ಎ ಇಂಟು ಬಿ. ಇದೇನು ಬರೀರಪ್ಪ, ಇಷ್ಟು ಪ್ರಾಬ್ಲಮ್ ಮಾಡಿದೀವಿ. ಎ ಇಂಟು ಬಿ ಬರೀರಿ. ಎಷ್ಟಾಗುತ್ತೆ? 4 ಎಲಿಮೆಂಟ್ಸ್ ಬರಬೇಕು, 4 ಆರ್ಡರ್ಡ್ ಪೇರ್ ಬರಬೇಕು. ಹೌ ಮೆನಿ ಸಬ್ಸೆಟ್ಸ್ ವಿಲ್ ಎ ಇಂಟು ಬಿ ಹ್ಯಾವ್? ಲಿಸ್ಟ್ ದೆಮ್. ಇದು ತುಂಬಾ ಇಂಪಾರ್ಟೆಂಟ್. ಏನಿದು? ನಾವು ಆಗ್ಲೇ ಓದಿದೀವಿ. ಎ ಇಂಟು ಬಿ ಅಲ್ಲಿ ಹೌ ಮೆನಿ, ನೋಡಿ, ರೈಟ್ ಎ ಇಂಟು ಬಿ, ಹೌ ಮೆನಿ ಸಬ್ಸೆಟ್ಸ್ ವಿಲ್ ಎ ಇಂಟು ಬಿ ಹ್ಯಾವ್? ಎಷ್ಟು ಪಾಸಿಬಲ್ ಸಬ್ಸೆಟ್ಸ್ ಸಾಧ್ಯ? ಇವಾಗ ಎ ಇಂಟು ಬಿ ಬೇಕಾದ್ರೆ ಇಲ್ಲಿ ಬರೆದ್ಬೇಡ, ಎ ಇಂಟು ಡಿ ಬರೆಯೋಣ, ಇಲ್ಲಿ ಬರೆಯೋಣ. ಯಾಕೆಂದ್ರೆ ಇದು ನಿಮ್ಗೆ ಅರ್ಥ ಮಾಡ್ಸಕ್ಕೆ. ಎ ಇಂಟು ಬಿ, ಸೊ ಏನೆಲ್ಲ ಸಾಧ್ಯ? 1,3, ನೆಕ್ಸ್ಟು 1,4, ಓಕೆ, ನೆಕ್ಸ್ಟು 2,3, ನೆಕ್ಸ್ಟು 2,4. ಕರೆಕ್ಟಾ? ಈಗ ಎಷ್ಟು ಸಬ್ಸೆಟ್ಸ್ ಬರಿಬೋದು ನಾನು? ಎಷ್ಟು ವೆರೈಟೀಸ್ ಆಫ್ ಸಬ್ಸೆಟ್ಸ್ ಬರಿಬೋದು? ನೀವು ಓದಿದ್ರೆ ಹಿಂದೆ ಪವರ್ ಸೆಟ್ ಅಂತ ಓದಿದ್ವಿ ಹಿಂದೆ. ಏನಂದ್ರೆ ಇದಕ್ಕೆ ಎಷ್ಟು ಸಬ್ಸೆಟ್ಸ್ ಬರೆಯಕ್ಕೆ ಸಾಧ್ಯ ಅಂದ್ರೆ ಎಷ್ಟಿದೆ ಇಲ್ಲಿ? ಒಂದೊಂದು ಎಷ್ಟು 2 ಇದೆ. ಅದಕ್ಕೆ 2 ಇಂಟು ಪವರ್ 4. ನೋಡಿ, ಇಲ್ಲಿ 4 ಎಲಿಮೆಂಟ್ಸ್ ಇದೆ, 4 ಪೇರ್ಸ್ ಇದೆ ಆಯ್ತಾ. ಒಂದೊಂದು ಪೇರಲ್ಲೂ, ಪೇರ್ ಅಂದ್ರೆ 2 ಎಲಿಮೆಂಟ್ಸ್ ಇದೆ. 2 ಟು ದ ಪವರ್ 4. 2 ಟು ದ ಪವರ್ 4 ಏನು? 2 ಇಂಟು 2 ಇಂಟು 2 ಇಂಟು 2. ಇದು ಪವರ್ ಸೆಟ್ ಅಂತ ಓದಿದಿರಿ ಸೆಟ್. ಅದಕ್ಕೆ ನೋಡಿ ಕನೆಕ್ಷನ್ ಹೆಂಗಿದೆ. ಓಕೆ, 2 ಇಂಟು 2 4, 4 ಟು 8, 8 ಟು 16. ಸೊ
ಸೊ 16 ಸಬ್ಸೆಟ್ ಬರಿಬೋದು ನಾನು ನೋಡಿ. ವೆರೈಟೀಸ್ ಇದು 1,3 ಅಂತ ಒಂದು ಸಬ್ಸೆಟ್, ನೆಕ್ಸ್ಟ್ ಇನ್ನೊಂದ್ರಲ್ಲಿ 1,3 ಪೇರ್ ಬರೆದ್ಬಿಟ್ಟು 1,4 ಬರಿಬೋದು. ಆ ಥರ 16 ಸಬ್ಸೆಟ್ಸ್ಗಳು ಬರಿಬೋದು ನಾವು ಇದಕ್ಕೆ. ಆಯ್ತಾ? ಹೆಂಗ್ ಗೊತ್ತಾಗುತ್ತೆ? ಪವರ್ ಸೆಟ್ ಅನ್ನೋ ಕಾನ್ಸೆಪ್ಟ್ ವಾಪಸ್ ಹೋಗಿ. ಸೊ ಇಲ್ಲೇ ಗೊತ್ತಾಗುತ್ತೆ ಏನಂದ್ರೆ 4 ಪೇರ್ಸ್ ಇದೆ, ಒಂದೊಂದು ಪೇರಲ್ಲಿ 2 ಇದೆ. ಸೊ ಫಾರ್ಮುಲಾ 2 to the power n ಅಂತ ಗ್ಯಾಪ್ ಮಾಡ್ಕೊಳ್ಳಿ. ಇದು 2 to the power n ಇಸ್ ದ ಫಾರ್ಮುಲಾ. ಇದು ಕೂಡ CET-ಗೆಲ್ಲ ಕೇಳ್ತಾನೆ. ನೀವು ಅಲ್ಲಿ ಕೂತ್ಕೊಂಡು CET-ಲಿ ಎಲ್ಲ ಸಬ್ಸೆಟ್ ಬರೋದು ಕೂತ್ಕೊಂಡ್ರೆ ಆಗಲ್ಲ, ಡೈರೆಕ್ಟ್ ಫಾರ್ಮುಲಾ. ಓಕೆ, ಸೊ ನೆಕ್ಸ್ಟ್ ಒಂದು ಹೋಗೋಣ. ಸೊ ನೆಕ್ಸ್ಟ್ ಇಲ್ಲಿ ಯಾವುದು 9th ಒನ್ ನೋಡೋಣ. ಓಕೆ, ಸೊ ಲೆಟ್ ಎ ಅಂಡ್ ಬಿ ಬಿ 2 ಸೆಟ್ಸ್ ಸಚ್ ದಟ್ ಎ ಅಲ್ಲಿ 3 ಎಲಿಮೆಂಟ್ಸ್ ಇದೆ, ಬಿ ಅಲ್ಲಿ 2 ಎಲಿಮೆಂಟ್ ಇದೆ. ಅಂದ್ರೆ ಎಷ್ಟು ಟೋಟಲ್ ಪಾಸಿಬಲ್ ಔಟ್ಕಮ್ಸ್? 6 ಪೇರ್ಸ್, ಆರ್ಡರ್ಡ್ ಪೇರ್, 6 ಆರ್ಡರ್ಡ್ ಪೇರ್ ಬರುತ್ತೆ. ಇಫ್ ಇಲ್ಲಿ ಕೊಟ್ಟಿದ್ದಾರೆ ಆರ್ ಇನ್ ಎ ಇಂಟು ಬಿ, ಇದಾಗಲೇ ಅದ್ರಲ್ಲಿ 3 ಕೊಟ್ಟಿದ್ದಾರೆ. ಫೈಂಡ್ ಎ ಅಂಡ್ ಬಿ ವೇರ್ ಎಕ್ಸ್ ವೈ ಝೆಡ್ ಆರ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್. ಆಯ್ತಾ? ಇವಾಗ ನಾವು ಎ ಬಿ ನ ಸಪ್ರೇಟ್ ಸಪ್ರೇಟ್ ಕಂಡುಹಿಡಿಬೇಕಂತೆ. ಆಯ್ತಾ? ಎ ಬಿ ಸಪ್ರೇಟ್ ಸಪ್ರೇಟ್ ಕಂಡುಹಿಡಿದ್ರೆ ಏನೆಲ್ಲ ಬರುತ್ತೆ? ಎ ಅಲ್ಲಿ ಏನೆಲ್ಲ ಇರುತ್ತೆ? ಹೇಳ್ಬಿಡಿ. ಎ ಅಲ್ಲಿ ಏನಿರಕ್ಕೆ ಸಾಧ್ಯ? ಎ ಅಲ್ಲಿ ಏನೇನು ಇರಕ್ಕೆ ಸಾಧ್ಯ ಅಂದ್ರೆ ಎಕ್ಸು, ವೈ, ಝೆಡ್, ಅದಕ್ಕೆ ಅದು 3 ಎಲಿಮೆಂಟ್ಸ್ ಇದೆ. ಬಿ ಅಲ್ಲಿ ಏನಿರಕ್ಕೆ ಸಾಧ್ಯ? ಬಿ ಅಲ್ಲಿ 2 ಎಲಿಮೆಂಟ್, ಅದು 1, 2. ಅದಕ್ಕೆ ಈ ಸೆಟ್ ಆಗಿದೆ ನೋಡಿ. 6 ಸೆಟ್ ಆಗ್ಬೇಕಾ? ಎಕ್ಸ್, 1 ಒಂದು. ಆಯ್ತಾ? ಈ ತರ 6 ಸೆಟ್ಸ್, 2 ಎಲಿಮೆಂಟ್ಸ್ ಇದು 1, 2 ಇರುತ್ತೆ ಇದರಲ್ಲಿ. ಪಿ ಅಲ್ಲಿ ಎ ಸೆಟ್ ಅಲ್ಲಿ ಎಕ್ಸ್, ವೈ, ಝೆಡ್. ಅದಕ್ಕೆ ನೀವು ಮಲ್ಟಿಪ್ಲೈ ಮಾಡಿದಾಗ ಇದಂತ ಇರಲೇಬೇಕು. ಯಾವುದು? ಎಕ್ಸ್, 1 ಇರುತ್ತೆ ಒಂದು, ನೆಕ್ಸ್ಟ್ ವೈ, 2 ಇರುತ್ತೆ ಎಲ್ಲೋ, ವೈ, ಝೆಡ್, 1 ಎಲ್ಲೋ ಇರುತ್ತೆ. ಟೋಟಲ್ 6 ಎಲಿಮೆಂಟ್ಸ್ ಇರಬೇಕು. ಇಲ್ಲಿ 3 ಕೊಟ್ಟಿದ್ದಾರೆ. 3 ಕೊಟ್ಬಿಟ್ಟು ನಮ್ಗೆ ಏನು ತಲೆ ಉಪಯೋಗಿಸಕ್ಕೆ ಹೇಳ್ಸಿದ್ದಾರೆ ಅಂದ್ರೆ ಎ ಮತ್ತೆ ಬಿ ಕಂಡಿಡೀರಿ ಅಂತ. ಸೊ ಇದು ಹಿಂಗಿರ್ಲೇಬೇಕಾ? ಎ ಅಲ್ಲಿ 3 ಇರಬೇಕು, ಇದ್ರಲ್ಲಿ 2 ಇರಬೇಕು. ಸೊ ಇದಿದ್ರೆ ಮಾತ್ರ ಈ ತರ ಪೇರ್ ಬರೆಯಕ್ಕೆ ಸಾಧ್ಯ. ಅಟ್ಲೀಸ್ಟ್ 3 ಪೇರ್ ಕೊಟ್ಟಿದ್ದಾರೆ, ಇದು ಬರ್ಬೇಕಂದ್ರೆ ಇದಿರ್ಲೇಬೇಕಲ್ವಾ? ಸೊ ಅದೇ ಇಲ್ಲಿ ಮಾಡಿರೋದು. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಹೋಗೋಣ. ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಇಂಟು ಎ ಹ್ಯಾಸ್ 9 ಎಲಿಮೆಂಟ್ಸ್. ಓಕೆ, ಅಮಾಂಗ್ ವಿಚ್ -1, 0 and 0, 1 ಅದಿದೆ ಅಂತೆ. ಅಂದ್ರೆ ಎ ಇಂಟು ಎ ಅಂದ್ರೆ ಯಾವುದೋ ಒಂದು ಸೆಟ್ ಇದೆ, ಅದನ್ನೇ ಎ ಇಂಟು ಎ 9 ಎಲಿಮೆಂಟ್ಸ್ ಬರ್ಬೇಕಂದ್ರೆ ಹೆಂಗಪ್ಪ? 9 ಎಲಿಮೆಂಟ್ಸ್ ಹೆಂಗ್ ಬರುತ್ತೆ? 9 ಎಲಿಮೆಂಟ್ಸ್ ಬರಬೇಕಂದ್ರೆ ಇಲ್ಲೂ 3 ಇರಬೇಕು. 3 × 3 9. ಸೊ ಅಂದ್ರೆ ಎ ಅಲ್ಲೂ ಕೂಡ 3 ಎಲಿಮೆಂಟ್ಸ್ ಇರಬೇಕು, ಬಿ ಅಲ್ಲೂ ಕೂಡ 3 ಎಲಿಮೆಂಟ್ಸ್ ಇರಬೇಕು. ಅವಾಗ ನಾನು 9 ಎಲಿಮೆಂಟ್ಸ್ ಬರೀಬಹುದು. ಅದರಲ್ಲಿ -1, 0 ಒಂದಂತೆ, 0, 1 ಒಂದಂತೆ. ನೀವೇ ಯೋಚನೆ ಮಾಡಿ ಏನೆಲ್ಲ ಇರಬೇಕು, ಏನೆಲ್ಲ ಮಿಕ್ಕಿದ್ದು. ಫೈಂಡ್ ದ ಸೆಟ್ ಎ ಅಂಡ್ ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ಎ ಇಂಟು ಬಿ. ಸೊ ಏನೆಲ್ಲ ಇರಕ್ಕೆ ಸಾಧ್ಯ? ಫೈಂಡ್ ಏನೆಲ್ಲ ಇರಕ್ಕೆ ಸಾಧ್ಯ ಎ ಸೆಟ್ ಅಲ್ಲಿ. ಸೊ ಇವಾಗ ಇಲ್ಲಿ ಇದು ಮತ್ತೆ ಇದಿದೆ ಅಂದ್ರೆ, ಆಯ್ತಾ, ಯಾವುದು -1, 0, 0, 1 ಇದೆ ಅಂದ್ರೆ ಯಾವ್ದು? 2 ಸೆಟ್ ಅದರಲ್ಲಿ. ಅಂದ್ರೆ ಅರ್ಥ ಏನು? ನಿಮ್ ಒರಿಜಿನಲ್ ಸೆಟ್ ಅಲ್ಲಿ -1 ಇರುತ್ತೆ, 0 ಇರುತ್ತೆ, ಮತ್ತೆ 1 ಇರುತ್ತೆ. ಇದಿದ್ರೇನೆ ನಿಮ್ಗೆ ಪೇರ್ಸ್ 9 ಪೇರ್ ಮಾಡಕ್ಕಾಗೋದು. ಮತ್ತೆ ಇದು ಮಲ್ಟಿಪ್ಲೈ ಮಾಡಿದ್ರೆ 2ರಲ್ಲೂ ಅಂದ್ರೆ ಎ ಇಂಟು ಎ ಅಂದ್ರೆ ಅದೇ ಸೆಟ್ ಅನ್ನು 2 ಸತಿ ಬರೀತೀರಾ, ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡ್ತೀರಾ. ಏನೆಲ್ಲ ಪಾಸಿಬಿಲಿಟೀಸು? 3 × 3 9 ಪಾಸಿಬಿಲಿಟೀಸ್. -1 9 ಪೇರ್ಡ್ ರಿಲೇಷನ್, -1, -1. ನೆಕ್ಸ್ಟ್ ಏನು? -1, 0. ಸೊ ನೆಕ್ಸ್ಟ್ ಏನು? -1, 1. ಓಕೆ, ನೆಕ್ಸ್ಟ್ ಏನು? ನೆಕ್ಸ್ಟ್ 0, -1. ನೆಕ್ಸ್ಟ್ 0, 0. ನೆಕ್ಸ್ಟ್ 0, 1. ನೆಕ್ಸ್ಟ್ ಏನು ಪಾಸಿಬಿಲಿಟಿ? ನೆಕ್ಸ್ಟ್ 1, -1. ನೆಕ್ಸ್ಟ್ 1, 0, 1, 1. ನೋಡಿ, ಯಾವುದು ರಿಪೀಟ್ ಆಗಿಲ್ಲ ನೋಡಿ, ಎಲ್ಲೂ ಯಾವುದು ರಿಪೀಟ್ ಆಗಿಲ್ಲ. ಸೊ ಟೋಟಲ್ 9 ಇದೆ, ಇಲ್ಲೂ 9 ಇದೆ. ಸೊ -1, 0 ಇಲ್ಲೇ ಇರುತ್ತೆ, 0, 1 ಇಲ್ಲೂ ಇರುತ್ತೆ. ಸೊ ಅದಕ್ಕೆ 9 ಎಲಿಮೆಂಟ್ಸ್. ಓಕೆ, ಸೊ ಹೋಪ್ಫುಲಿ ನಿಮಗೆ ಈ ಚಾಪ್ಟರ್ ಈ ಒಂದು ಎಕ್ಸರ್ಸೈಸ್ ಎಲ್ಲ ಅರ್ಥ ಆಗಿದೆ. ಇದ್ರಲ್ಲಿ ಬೇಸಿಕಲಿ ನಿಮ್ಗೆ ಏನೆಲ್ಲ ಗ್ಯಾಪ್ನ ಇರಬೇಕು ಅನ್ನೋದು ಕೀ ಪಾಯಿಂಟ್ಸ್ ಏನು ಅಂದ್ರೆ, ನಿಮ್ಗೆ ಗ್ಯಾಪ್ನ ಇರಬೇಕಾಗಿದ್ದು ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡೋದು ಹೆಂಗೆ ಅಂತ ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗು ಇದೊಂದು ನಿಮ್ಗೆ ಯಾವತ್ತು ಮರಿಬಾರ್ದು. ಏನು? ದಿಸ್ ಅಂಡ್ ದಿಸ್ ಇಸ್ ನಾಟ್ ಈಕ್ವಲ್. ಇದು ಕಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ ಆಗಲ್ಲ. ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಯು ಕಾಂಟ್ ಮಲ್ಟಿಪ್ಲೈ, ನಲ್ ಸೆಟ್ ಮಲ್ಟಿಪ್ಲೈ ಮಾಡಿದ್ರೆ ನಲ್ ಸೆಟ್ ಬರುತ್ತೆ. ಇದೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಏನು ಮಿಕ್ಕಿದ ಏನು ಬೇಕಾಗಲ್ಲ. ಆಯ್ತಾ? ಸೊ ಅದನ್ನೇ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಆರ್ಡರ್ಡ್ ಪೇರ್. ಆಮೇಲೆ ಇದು ಎ ಇಂಟು ಎ ಅಂದ್ರೆ 3, ಅದನ್ನ ಆರ್ಡರ್ಡ್ ಟ್ರಿಪ್ಲೆಟ್ ಅಂತ ಕರೀತಾರೆ. ಯಾಕಂದ್ರೆ ಬ್ರಾಕೆಟ್ ಅಲ್ಲಿ 3 ಬರುತ್ತಲ್ಲ, ಪೇರ್ ಅಲ್ಲ, ಅದು ಟ್ರಿಪ್ಲೆಟ್, ಆರ್ಡರ್ಡ್ ಟ್ರಿಪ್ಲೆಟ್. ಓಕೆ, ಸೊ ಅದೊಂದು ಗೊತ್ತಿರಬೇಕು. ಆಮೇಲೆ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತ ಗೊತ್ತಾಗುತ್ತಲ್ಲ ಎಲ್ಲರಿಗೂ. ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ? ಸೊ ಜಸ್ಟ್ ಆ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಈ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಅದನ್ನ ನೀವು ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ಪೇರ್ಸ್ ಬರಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟು ನೀವು ಗ್ಯಾಪ್ನ ಇಟ್ಕೊಂಡು ಈ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡ್ರೆ, ದಿಸ್ ಇಸ್ ಹೌ ವಿ ಡು ಕಾರ್ಟಿಷಿಯನ್ ಪ್ರಾಡಕ್ಟ್. ಇದು ಯಾಕೆ ಬೇಕು ಅಂದ್ರೆ ಮುಂದೆ ಬೇಕಾಗುತ್ತೆ. ಮುಂದೆ ನಾವು ರಿಯಲ್ ಸ್ಟೋರಿಗೆ ಹೋಗ್ತೀವಿ. ಮುಂದೆ ರಿಯಲ್ ಸ್ಟೋರಿ ಏನಂದ್ರೆ
ಅದೇ ನಿಮ್ಮ ಫಂಕ್ಷನ್ಸ್ ಮತ್ತೆ ರಿಲೇಷನ್ಸ್ ಮತ್ತೆ ಫಂಕ್ಷನ್ಸ್ ಮಾಡಕ್ಕೆ ಇದು ತುಂಬಾ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ಇಷ್ಟು ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಗ್ರೂಪ್ಗಳಲ್ಲಿ ಕಾಲೇಜ್ ಶುರು ಆಗುತ್ತೆ ಶೇರ್ ಮಾಡಿ, ಅವ್ರಿಗೆಲ್ಲ ಹೇಳಿ, ಆಯ್ತಾ? ಸೊ ಇದೆಲ್ಲರಿಗೂ ತಲುಪಲಿ ಅಂತ ಹೇಳ್ತಾ, ಸೊ ಬಾಯ್ ಆಲ್ ಆಫ್ ಯು.